ಸ್ವಾಗತ. ಎಲ್ಲ ವೈಷ್ಣವರಲ್ಲಿ ಕೃಪೆ ಬೇಡ್ತಾ ಇವತ್ತಿನ ಶ್ರೀಮದ್ ಭಾಗವತಮನ್ನು ಪ್ರಾರಂಭ ಮಾಡೋಣ. ಈ ದಿನ ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 13ನೇ ಅಧ್ಯಾಯ ಶ್ಲೋಕ 18 ಮತ್ತು 19 ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಹೇಳಿ. ವಿದುರಸ್ತದಾ ಭೀಪ್ರೇತ್ಯ ಧೃತರಾಷ್ಟ್ರ ಮಹಾಭಾಷತ ರಾಜನ್ನಿರ್ಗಮ್ಯತಾಂ ಶೀಘ್ರಂ ಪಶ್ಯೇದಂ ಭಯಮಾಗತಂ. ವಿದುರಸ್ತದಭಿಪ್ರೇತ್ಯ ಧೃತರಾಷ್ಟ್ರಮಭಾಷತ ರಾಜನ್ನಿರ್ಗಮ್ಯತಾಂ ಶೀಘ್ರಂ ಪಶ್ಯೇದಂ ಭಯಮಾಗತಂ. ವಿದುರಸ್ತದಭಿಪ್ರೇತ್ಯ ಧೃತರಾಷ್ಟ್ರಮಭಾಷತ ರಾಜನ್ನಿರ್ಗಮ್ಯತಾಂ ಶೀಘ್ರಂ ಪಶ್ಯೇದಂ ಭಯಮಾಗತಂ. ರಾಜನ್ನಿರ್ಗಮ್ಯತಾಂ ಶೀಘ್ರಂ ಪಶ್ಯೇದಂ ಭಯಮಾಗತಂ. ಧೃತರಾಷ್ಟ್ರಮಭಾಷತ ರಾಜನ್ನಿರ್ಗಮ್ಯತಾಂ ಶೀಘ್ರಂ ಪಶ್ಯೇದಂ ಭಯಮಾಗತಂ. ಧೃತರಾಷ್ಟ್ರಮಭಾಷತ ರಾಜನ್ನಿರ್ಗಮ್ಯತಾಂ ಶೀಘ್ರಂ ಪಶ್ಯೇದಂ ಭಯಮಾಗತಂ. ವಿದುರಸ್ತದಭಿಪ್ರೇತ್ಯ ಅಷ್ಟಮಭಾಷತ ರಾಜನ್ನಿರ್ಭಯತಾಂ ಶೀಘ್ರಂ ಭಯಮಾಗತಂ. ಅನುವಾದ ಮತ್ತು ಭಾವಾರ್ಥ ಅಭಯಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದಿತ. ಜೈ ಶಿಲ ಪ್ರಭುಪಾದಿಕೆ. ಮಹಾತ್ಮನಾದ ವಿದುರ ಇವೆಲ್ಲವನ್ನು ತಿಳಿದಿದ್ದನು. ಆದ್ದರಿಂದ ಅವನು ಧೃತರಾಷ್ಟ್ರನನ್ನು ಸಂಬೋಧಿಸಿ ಹೀಗೆ ಹೇಳಿದನು: ನನ್ನ ಪ್ರೀತಿಯ ರಾಜನೇ, ದಯವಿಟ್ಟು ಇಲ್ಲಿಂದ ಬೇಗ ಹೊರಹೊರಡು. ತಡ ಮಾಡಬೇಡ. ನೋಡು, ನೀನು ಎಷ್ಟೊಂದು ಭಯಗ್ರಸ್ತನಾಗಿದ್ದೀಯ. ಭಾವಾರ್ಥ: ಕ್ರೂರಿಯಾದ ಸಾವು ಯಾರನ್ನೂ ಲಕ್ಷಿಸುವುದಿಲ್ಲ. ಅವನು ಧೃತರಾಷ್ಟ್ರನಾಗಲಿ ಅಥವಾ ಯುಧಿಷ್ಠಿರ ಮಹಾರಾಜನೇ ಆಗಿರಲಿ. ಆದ್ದರಿಂದ ಮುದುಕ ಧೃತರಾಷ್ಟ್ರನಿಗೆ ಕೊಟ್ಟ ಆಧ್ಯಾತ್ಮಿಕ ಉಪದೇಶ ಕಿರಿಯನಾದ ಯುಧಿಷ್ಠಿರ ಮಹಾರಾಜನಿಗೂ ಸಮನಾಗಿ ಅನ್ವಯಿಸುವಂತಹದ್ದಾಗಿತ್ತು. ವಾಸ್ತವವಾಗಿ ರಾಜ, ಅವನ ತಮ್ಮಂದಿರು ಮತ್ತು ತಾಯಿಯನ್ನು ಒಳಗೊಂಡಂತೆ ರಾಜಮನೆಯಲ್ಲಿ ಪ್ರತಿಯೊಬ್ಬರೂ ಉಪನ್ಯಾಸಕ್ಕೆ ಚಿತ್ತ ಏಕಾಗ್ರತೆಯಿಂದ ಉಪಸ್ಥಿತರಾಗುತ್ತಿದ್ದರು. ಆದರೆ ತನ್ನ ಉಪದೇಶ ವಿಶೇಷವಾಗಿ ಅತ್ಯಂತ ಪ್ರಾಪಂಚಿಕನಾದ ಧೃತರಾಷ್ಟ್ರನನ್ನೇ ಉದ್ದೇಶಿಸಿದ್ದು ಎಂದು ವಿದುರನಿಗೆ ತಿಳಿದಿತ್ತು. ರಾಜನ್ ಎಂಬ ಪದ ವಿಶೇಷವಾಗಿ ಧೃತರಾಷ್ಟ್ರನನ್ನೇ ಕುರಿತು ಔಚಿತ್ಯಪೂರ್ಣ ಸಂಬೋಧನೆಯಿಂದಾಗಿ ಧೃತರಾಷ್ಟ್ರನು ಅವನ ತಂದೆಗೆ ಹಿರಿಯ ಮಗನಾಗಿದ್ದನು. ಆದ್ದರಿಂದ ನೀತಿಶಾಸ್ತ್ರದ ಪ್ರಕಾರ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಅವನನ್ನೇ ಸ್ಥಾಪಿಸಬೇಕಾಗಿತ್ತು. ಆದರೆ
ಅವನು ಹುಟ್ಟು ಕುರುಡನಾದ್ದರಿಂದ ನ್ಯಾಯವಾದ ಹಕ್ಕು ಬಾಧ್ಯತೆಗೆ ಅನರ್ಹನಾಗಿದ್ದನು. ಆದರೂ ಅವನು ಆ ನಷ್ಟವನ್ನು ಮರೆತಿರಲಿಲ್ಲ. ಅವನ ತಮ್ಮ ಪಾಂಡು ತೀರಿಕೊಂಡ ಬಳಿಕ ತಕ್ಕಮಟ್ಟಿಗೆ ಅವನ ನಿರಾಸೆಗೆ ಪರಿಹಾರ ಸಿಕ್ಕಿತು. ಅವನ ತಮ್ಮ ಇನ್ನೂ ವಯಸ್ಸಿಗೆ ಬಾರದ ತನ್ನ ಮಕ್ಕಳನ್ನು ಅವನಿಗೆ ಕೊಟ್ಟು ಹೋಗಿದ್ದನು. ಧೃತರಾಷ್ಟ್ರನು ಅವರಿಗೆ ಸಹಜ ಪೋಷಕನಾದನು. ಆದರೆ ಮನಸ್ಸಿನಲ್ಲಿ ತಾನೇ ರಾಜನಾಗಬೇಕೆಂದು ರಾಜ್ಯವನ್ನು ದುರ್ಯೋಧನನ ಮುಂದಾಳತ್ವದಲ್ಲಿ ತನ್ನ ಮಕ್ಕಳಿಗೆ ಹಸ್ತಾಂತರಿಸಬೇಕೆಂದು ಬಯಸಿದನು. ಈ ಎಲ್ಲ ಸಾರ್ವಭೌಮತ್ವದ ಮಹತ್ವಾಕಾಂಕ್ಷೆಯಿಂದ ಧೃತರಾಷ್ಟ್ರನು ರಾಜನಾಗ ಬಯಸಿದನು. ತನ್ನ ಭಾವಮೈದುನ ಶಕುನಿಯೊಂದಿಗೆ ಸಮಾಲೋಚಿಸಿ ಅವನು ಎಲ್ಲ ಬಗೆಯ ಕುತಂತ್ರಗಳನ್ನು ಹೂಡಿದನು. ಆದರೆ ಭಗವತ್ ಸಂಕಲ್ಪದಿಂದ ಪ್ರತಿಯೊಂದು ನಿಷ್ಫಲವಾಯಿತು. ಕೊನೆಯ ಹಂತದಲ್ಲಿ ಸಜ್ಜನರನ್ನು, ಸಂಪತ್ತನ್ನು ಎಲ್ಲವನ್ನೂ ಕಳೆದುಕೊಂಡನು. ಆಮೇಲೂ ಅವನು ಮಹಾರಾಜ ಯುಧಿಷ್ಠಿರನ ದೊಡ್ಡಪ್ಪನಿಂದ ರಾಜನಾಗಿ ಉಳಿಯಬಯಸಿದನು. ಮಹಾರಾಜ ಯುಧಿಷ್ಠಿರನು ಕರ್ತವ್ಯದ ಭಾಗವಾಗಿ ಧೃತರಾಷ್ಟ್ರನಿಗೆ ರಾಜ ಗೌರವಗಳನ್ನು ಒದಗಿಸಿಕೊಟ್ಟಿದ್ದನು. ಧೃತರಾಷ್ಟ್ರನು ತಾನು ರಾಜನೆಂಬ ಅಥವಾ ರಾಜನಾದ ಯುಧಿಷ್ಠಿರನ ಗೌರವಾನ್ವಿತ ದೊಡ್ಡಪ್ಪನೆಂಬ ಭ್ರಮೆಯಲ್ಲಿ ಸಂತೋಷದಿಂದ ಉಳಿದ ದಿನಗಳನ್ನು ಕಳೆಯುತ್ತಿದ್ದನು. ವಿದುರನು ಒಬ್ಬ ಸಾಧುವಾಗಿ ಧೃತರಾಷ್ಟ್ರನ ಕರ್ತವ್ಯಬದ್ಧ ಪ್ರೀತಿಪಾತ್ರ ತಮ್ಮನಾಗಿ ರೋಗ ಹಾಗೂ ಮುಪ್ಪಿನ ನಿದ್ದೆಯಿಂದ ಧೃತರಾಷ್ಟ್ರನನ್ನು ಎಚ್ಚರಿಸ ಬಯಸಿದನು. ಆದ್ದರಿಂದ ವಿದುರನು ಧೃತರಾಷ್ಟ್ರನನ್ನು ರಾಜನೇ ಎಂದು ಮರ್ಮಭೇದವಾಗಿ ಸಂಬೋಧಿಸಿದನು. ವಾಸ್ತವವಾಗಿ ಅವನು ರಾಜನಾಗಿರಲಿಲ್ಲ. ಪ್ರತಿಯೊಬ್ಬನೂ ರಾಜನಲ್ಲ. ರಾಜನೆಂದರೆ ಆಜ್ಞೆ ಮಾಡಬಲ್ಲ ವ್ಯಕ್ತಿ ಎಂದರ್ಥ. ಘನವೇತ್ತ ಇಂಗ್ಲಿಷ್ ರಾಜನೊಬ್ಬ ಕಾಲ ಮತ್ತು ಸಮುದ್ರದ ಉಬ್ಬರವಿಳಿತಕ್ಕೆ ಆಜ್ಞೆ ಮಾಡ ಬಯಸಿದನು. ಆದರೆ ಕಾಲ ಮತ್ತು ಸಮುದ್ರದ ಉಬ್ಬರವಿಳಿತಗಳು ಅವನ ಆಜ್ಞೆಯನ್ನು ಪಾಲಿಸಲು ನಿರಾಕರಿಸಿದೆವು. ಆದ್ದರಿಂದ ಈ ಐಹಿಕ ಜಗತ್ತಿನಲ್ಲಿರುವವರೆಲ್ಲ ಹುಸಿ ದೊರೆಗಳೇ ಸರಿ. ಧೃತರಾಷ್ಟ್ರನಿಗೆ ವಿಶೇಷವಾಗಿ ಈ ಹುಸಿ ಸ್ಥಿತಿಯನ್ನು ಮತ್ತು ಆ ಕಾಲದಲ್ಲಿ ಆಗಲೇ ಅವನಿಗೆ ಬಂದೊದಗಿದ ವಾಸ್ತವದ ಭಯಾನಕ ಸನ್ನಿವೇಶಗಳನ್ನು ನೆನಪಿಸಲಾಯಿತು. ಅವನು ಶೀಘ್ರವಾಗಿ ಬಂದೊದಗುತ್ತಿದ್ದ ಭಯಾನಕ ಸನ್ನಿವೇಶದಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬಯಸಿದ್ದೇ ಆದರೆ ಕೂಡಲೇ ಹೊರಡಬೇಕೆಂದು ವಿದುರನು ಅವನನ್ನು ಕೇಳಿಕೊಂಡನು. ಅವನು ಮಹಾರಾಜ ಯುಧಿಷ್ಠಿರನನ್ನು ಆ ರೀತಿ ಕೇಳಲಿಲ್ಲ. ಏಕೆಂದರೆ ಮಹಾರಾಜ ಯುಧಿಷ್ಠಿರನಂತಹ ರಾಜನು ಈ ಕ್ಷುಲ್ಲಕ ಜಗತ್ತಿನ ಭಯಾನಕ ಸನ್ನಿವೇಶಗಳ ಅರಿವುಳ್ಳವನು ಮತ್ತು ಕಾಲಾಂತರದಲ್ಲಿ ಆ ಕಾಲಕ್ಕೆ ವಿದುರನು ಬದುಕಿಲ್ಲದಿರಬಹುದಾಗಿದ್ದರೂ ತಾನೇ ಎಚ್ಚರ ವಹಿಸಬಲ್ಲವನಾಗಿದ್ದನೆಂದು ವಿದುರನು ತಿಳಿದಿದ್ದನು. ಶ್ಲೋಕ 19. ಪ್ರತಿಕ್ರಿಯಾನ ಯಸ್ಯೇಹ ಕುತಶ್ಚಿರ್ಹಿತ್ರಭೋ ಸ ಏಷ ಭಗವಾನ್ ಕಾಲಃ ಸರ್ವೇಷಾಂ ನ ಸಮಾಗತಃ. ಅನುವಾದ: ಐಹಿಕ ಜಗತ್ತಿನ ಭಯಾನಕ ಸನ್ನಿವೇಶಕ್ಕೆ ಯಾವ ವ್ಯಕ್ತಿಯೂ ಪರಿಹಾರೋಪಾಯವನ್ನು ಸೂಚಿಸಲಾರನು. ಓ ನನ್ನ ಪ್ರಭುವೇ, ದೇವೋತ್ತಮ ಪರಮಪುರುಷನೇ, ಶಾಶ್ವತ ಕಾಲವಾಗಿ ನಮ್ಮನ್ನೆಲ್ಲ ಸಮೀಪಿಸಿದ್ದಾನೆ. ಸಾವಿನ ಕ್ರೂರ ಕೈಗಳನ್ನು ತಡೆಯಬಲ್ಲ ಉನ್ನತ ಶಕ್ತಿ ಯಾವುದೂ ಇಲ್ಲ. ಭಾವಾರ್ಥ: ದೈಹಿಕ ಯಾತನೆ ತೀವ್ರವಾಗಿದ್ದರೂ ಯಾರೂ ಸಾಯಬಯಸುವುದಿಲ್ಲ. ಈ ದಿನಗಳಲ್ಲಿ ವೈಜ್ಞಾನಿಕವಾಗಿ ಭಾರಿ ಮುನ್ನಡೆ ಸಾಧಿಸಲಾಗಿದೆ ಎಂದು ಹೇಳಲಾಗಿದ್ದರೂ ಮುಪ್ಪಿಗಾಗಲಿ ಸಾವಿಗಾಗಲಿ ಪರಿಹಾರ ಉಪಾಯಗಳಿಲ್ಲ. ಮುಪ್ಪು ಎನ್ನುವುದು ಕ್ರೂರಿಯಾದ ಕಾಲ ಒದಗಿಸುವ ಸಾವಿನ ಆಗಮನದ ಸೂಚಕ ನಾಮಪತ್ರವಾಗಿದೆ. ಶಾಶ್ವತ ಕಾಲದ ಕರೆಯನ್ನು ಅಥವಾ ಸರ್ವೋನ್ನತ ನ್ಯಾಯ ನಿರ್ಣಯವನ್ನು ಯಾರೂ ನಿರಾಕರಿಸಲು ಸಾಧ್ಯವಿಲ್ಲ. ಇದನ್ನೇ ಧೃತರಾಷ್ಟ್ರನಿಗೆ ವಿವರಿಸಲಾಯಿತು. ಏಕೆಂದರೆ ಆಗ ಸನ್ನಿಹಿತವಾದ ಭಯಾನಕ ಸನ್ನಿವೇಶಕ್ಕೆ ಪರಿಹಾರೋಪಾಯಗಳನ್ನು ಕಂಡುಹಿಡಿಯುವಂತೆ ಅವನು ವಿದುರನಲ್ಲಿ ಕೇಳುವ ಸಾಧ್ಯತೆ ಇತ್ತು. ಅವನು ಹಿಂದೆ ಅನೇಕ ಬಾರಿ ಹಾಗೆ ಕೇಳಿದ್ದನು. ಹಾಗಾಗಿ ಆಜ್ಞೆ ಮಾಡುವುದಕ್ಕೆ ಮೊದಲೇ ಈ ಐಹಿಕ ಜಗತ್ತಿನಲ್ಲಿ ಯಾರಿಂದ ಆಗಲಿ ಯಾವ ಮೂಲದಿಂದ ಆಗಲಿ ಪರಿಹಾರೋಪಾಯವಿಲ್ಲ ಎಂದು ವಿದುರನು ಧೃತರಾಷ್ಟ್ರನಿಗೆ ಸೂಚಿಸಿದನು. ಈ ಐಹಿಕ ಜಗತ್ತಿನಲ್ಲಿ ಅಂತಹ ವಸ್ತು ಇಲ್ಲದ್ದರಿಂದ ಮೃತ್ಯುವು ದೇವೋತ್ತಮ ಪರಮಪುರುಷನಿಂದ ಅಭಿನ್ನವಾಗಿದೆ. ಭಗವಂತನೇ ಸ್ವಯಂ ಭಗವದ್ಗೀತೆಯಲ್ಲಿ ಇದನ್ನು ಹೇಳಿದ್ದಾನೆ. ಐಹಿಕ ಜಗತ್ತಿನಲ್ಲಿ ಯಾರಿಂದಲೂ ಅಥವಾ ಯಾವ ಮೂಲದಿಂದಲೂ ಸಾವನ್ನು ತಡೆಯಲು ಸಾಧ್ಯವಿಲ್ಲ. ಹಿರಣ್ಯಕಶಿಪು ಅಮರನಾಗಲು ಬಯಸಿದನು. ಅದಕ್ಕೆ ಘೋರ ರೀತಿಯಲ್ಲಿ ತಪಗೈದನು. ಅದರಿಂದ ಸಕಲ ವಿಶ್ವವೇ ನಡುಗಿತು. ಹಿರಣ್ಯಕಶಿಪುವು ಅಂತಹ ಘೋರ ತಪಸ್ಸನ್ನು ಮಾಡದಂತೆ ತಡೆಯಲು ಬ್ರಹ್ಮನೇ ಸ್ವತಃ ಅವನ ಬಳಿಗೆ ಬಂದನು. ಅಮರತ್ವವನ್ನು ಅನುಗ್ರಹಿಸುವಂತೆ ಬ್ರಹ್ಮದೇವನನ್ನು ಹಿರಣ್ಯಕಶಿಪು ಕೇಳಿಕೊಂಡನು. ಆದರೆ ಅತ್ಯೂರ್ಧ್ವ ಲೋಕದಲ್ಲಿದ್ದು
ಅವನು ತಾನೇ ಸಾವಿಗೆ ಒಳಪಟ್ಟವನು. ಹೀಗಿರುವಾಗ ಹೇಗೆ ತಾನೇ ಮೃತ್ಯುವನ್ನು ತಡೆದು ಅಮರತ್ವವನ್ನು ಅನುಗ್ರಹಿಸುವುದು ಸಾಧ್ಯ ಎಂದು ಬ್ರಹ್ಮದೇವನು ಕೇಳಿದನು. ಈ ಬ್ರಹ್ಮಾಂಡದ ಅತ್ಯೂರ್ಧ್ವ ಲೋಕದಲ್ಲೇ ಸಾವು ಇದೆ ಎಂದ ಮೇಲೆ ಬೇರೆ ಲೋಕಗಳ ಬಗ್ಗೆ ಹೇಳುವುದೇನಿದೆ? ಆ ಲೋಕಗಳು ಗುಣಾತ್ಮಕವಾಗಿ ಬ್ರಹ್ಮಲೋಕಕ್ಕಿಂತ ತುಂಬ ಕೆಳಮಟ್ಟದವು. ಎಲ್ಲೆಲ್ಲಿ ಶಾಶ್ವತ ಕಾಲದ ಪ್ರಭಾವ ಇದೆಯೋ ಅಲ್ಲೆಲ್ಲ ಜನನ, ರೋಗ, ಮುಪ್ಪು, ಮರಣಗಳ ಕ್ಲೇಶ ಸಮೂಹವಿದೆ. ಅವುಗಳನ್ನು ಯಾರೂ ಮೀರಲಾರರು. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ತು ಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ತದಾ ರಜಸ್ತಮೋ ಭಾವೋ ಕಾಮಲೋಭಾದಯಶ್ಚಯೇ ಚೈತಯೇತೈರನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿರ್ಯೋಗತಃ ಭಗವತ್ತತ್ವವಿಜ್ಞಾನಂ ಮುಕ್ತಸಂಗಸ್ಯ ಜಾಯತೆ. ಭಿದ್ಯತೆ ಹೃದಯಗ್ರಂಥಿಶ್ಚಿದ್ಯಂತೆ ಸರ್ವಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಮುಖಂ ಕರೋತಿ ವಾಚಾಲಂ ಪಂಗುರ್ಲಂಘಯತಿ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 13ನೇ ಅಧ್ಯಾಯ. ಈ ಅಧ್ಯಾಯದ ಹೆಸರು ಧೃತರಾಷ್ಟ್ರನ ಗೃಹತ್ಯಾಗ. ಹಿನ್ನೆಲೆ ಏನಂದರೆ, ಮಹಾಭಾರತ ಯುದ್ಧ ಎಲ್ಲ ಆಗಿದೆ. ಯುದ್ಧದಲ್ಲಿ ಪಾಂಡವರು ಜಯಶಾಲಿಗಳಾಗಿದ್ದಾರೆ. ಪಾಂಡವರನ್ನ ಬಿಟ್ಟು ಬೇರೆ ಇನ್ಯಾರೂ ಸಹ ಆ ರಾಜ್ಯದಲ್ಲಿ ಇರಲಿಲ್ಲ. ಎಲ್ಲ ಕ್ಷತ್ರಿಯ ಯೋಧರು ಯುದ್ಧದಲ್ಲಿ ಮರಣ ಅಪ್ಪಿದರು. ಪಾಂಡವರು ರಾಜ್ಯಭಾರವನ್ನು ವಹಿಸುವಂಥ ಸಂದರ್ಭದಲ್ಲಿ ಧೃತರಾಷ್ಟ್ರ, ಕೌರವರ ತಂದೆ, ಆತನಿಗೆ ಬೇರೆ ಆಶ್ರಯ ಇಲ್ಲದೆ, ಬೇರೆ ದಾರಿ ಇಲ್ಲದೆ ಬಂದು ಪಾಂಡವರ ಆಸ್ಥಾನದಲ್ಲಿ ಈಗ ಏನು ಮಾಡಿದರು, ಅವರು ವಾಸ ಮಾಡ್ತಾಯಿದ್ರು. ಅಂದರೆ ಅವರು ಗೃಹತ್ಯಾಗ ಮಾಡಿಲ್ಲ. ಸಾಮಾನ್ಯವಾಗಿ ಒಬ್ಬ ರಾಜ ಪರಾಜಿತ ಆದಾಗ ಅಥವಾ ಶರಣಾಗತಿ ಆದಾಗ ಅವನ ಸ್ಥಾನವನ್ನು ಬಿಟ್ಟು ಹೋಗೋದು ಅದು ಸಾಮಾನ್ಯ. ಆದರೆ ಇನ್ನೂ ಸಹ ಅವನ ಸ್ಥಾನದಲ್ಲಿ ಭ್ರಮೆಗೊಳಪಟ್ಟು, ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ, ಹಾಗೆ ಆ ಸ್ಥಾನವನ್ನು ಬಿಟ್ಕೊಡೋಕ್ಕೆ ಅವನಿಗೆ ಮನಸ್ಸಿಲ್ಲ. ಕಾರಣ ಏನು? ಅನೇಕ ವರ್ಷಗಳಿಂದ ಆ ಸ್ಥಾನದಲ್ಲಿ ತಾನಿರಬೇಕು, ರಾಜ ಆಗಿರಬೇಕು ಅಂಥೇಳಿ ಆತ ಬಯಸಿದ್ದ. ಹಾಗಾಗಿ ಆ ಒಂದು ಸ್ಥಾನ ಬಿಡೋದಕ್ಕೆ ಅವನಿಗೆ ಇಷ್ಟ ಆಗಲಿಲ್ಲ. ಮಹಾಭಾರತದ ಇತಿಹಾಸವನ್ನು ನೋಡಿದಾಗ ಬಹಳಷ್ಟು ನಮಗೆ ತಿಳುವಳಿಕೆ ಸಿಗುತ್ತೆ. ನಿಜ ಹೇಳಬೇಕು ಅಂದರೆ ಮಹಾಭಾರತ ಮತ್ತು ರಾಮಾಯಣ ಈ ಎಲ್ಲ ಇತಿಹಾಸಗಳನ್ನು ನೋಡಿದಾಗ ಒಬ್ಬೊಬ್ಬರಿಂದನೂ ಒಂದೊಂದು ಪಾಠವನ್ನು ನಾವು ಜೀವನದಲ್ಲಿ ಕಲಿತಾ ಇರ್ತೀವಿ. ಇವತ್ತು ಯಾವುದೇ ಸಿನಿಮಾ ನೋಡಿ ಅಥವಾ ಯಾವುದೇ ಸೀರಿಯಲ್ ನೋಡಿ, ಅಲ್ಲಿ 2 ಥರ ಕ್ಯಾರೆಕ್ಟರ್ ನಮಗೆ ಕಾಣುತ್ತೆ ಅಲ್ವಾ? ಅವರ ಲೀಡ್ ಕ್ಯಾರೆಕ್ಟರ್ ಅಂದರೆ ಒಂದು ಒಳ್ಳೆ ಗುಣಗಳನ್ನು ವ್ಯಕ್ತಪಡಿಸುವಂಥ ಒಬ್ಬ ಕಲಾವಿದ ಒಳ್ಳೆ ಪಾತ್ರಗಳನ್ನು ಮಾಡ್ತಾ ಇರ್ತಾನೆ. ಅದೇ ರೀತಿ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಕಡೆ ನೋಡಿದಾಗ ನೆಗೆಟಿವ್ ರೋಲ್ ಅಂತ ಹೇಳ್ತೀವಲ್ಲ, ಆ ನೆಗೆಟಿವ್ ರೋಲ್ ಅವರು ಕೆಟ್ಟ ಗುಣಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಮತ್ತು ಆ ಪ್ರಕಾರ ಅವ್ರ ಜೀವನವನ್ನು ಮಾಡ್ತಾ ಇರ್ತಾರೆ. 2 ಕ್ಯಾರೆಕ್ಟರ್ಗಳನ್ನು ನಾವು ನೋಡ್ತೀವಿ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಭೌತಿಕ ಜಗತ್ತಲ್ಲಿ ಯಾಕೆ ಇಷ್ಟೆಲ್ಲ ದ್ವಂದ್ವ ಇದೆ ಅಂದರೆ, ಇಲ್ಲಿ ಬರೋದು ಯಾಕೆ ಒಬ್ಬ ವ್ಯಕ್ತಿ ಅಂದರೆ
ಈ ಶ್ಲೋಕದಲ್ಲಿ ಹೇಳ್ತಾ ಇರೋ ಪ್ರಕಾರ ಇಚ್ಛಾದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಕೌಂತೆಯ ಸರ್ಗೇ ಯಾಂತಿ ಪರಂತಪ ಅಂತ ಹೇಳ್ತಾರೆ. ಇಚ್ಛೆ ಮತ್ತು ದ್ವೇಷಗಳನ್ನು ಇಟ್ಕೊಂಡು ಭೌತಿಕ ಜಗತ್ತಲ್ಲಿ ಒಬ್ಬ ವ್ಯಕ್ತಿ ಜನ್ಮವನ್ನು ತಾಳ್ತಾನೆ. ಭೌತಿಕ ಜಗತ್ತಲ್ಲಿ ಜನ್ಮ ತಾಳ್ತಾ ಇರುವಂಥ ವ್ಯಕ್ತಿ ಅವನು ಹೇಗೆ ಬರ್ತಾ ಇದ್ದಾನೆ, ಹೇಗೆ ಅವನು ಜನ್ಮ ತಗೋತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಪೂರ್ವವೃತ್ತ ಅಂತ ಇದೆ. ಪ್ರತಿಯೊಬ್ಬರಿಗೂ ಸಹ ಪೂರ್ವವೃತ್ತ ಅಂತ ಇದೆ. ನಾವು ಜನ್ಮ ತಗೊಂಡು ಬರ್ತಾ ಇದ್ದೀವಿ ಅಂದರೆ ಆ ಜನ್ಮ ಯಾವ ರೀತಿ ಬರ್ತಾ ಇದೆ, ಒಂದು ಖಾಲಿ ಹಾಳೆ ಥರ ನಾವು ಉತ್ಪತ್ತಿ ಆಗ್ತಾ ಇದ್ದೀವ, ಒಂದು ಬ್ಲ್ಯಾಂಕ್ ಪೇಪರ್ ಥರ ನಾವು ಜನ್ಮ ತಗೋತಾ ಇದ್ದೀವ. ಅಂದರೆ ಹುಟ್ಟುವಂಥ ಪ್ರತಿಯೊಬ್ಬ ವ್ಯಕ್ತಿ ಅದಕ್ಕಿಂತ ಮುಂಚೆ ಯಾವುದೇ ಥರದ ಕರ್ಮವನ್ನು ಮಾಡದೆ ಒಂದು ಫ್ರೆಶ್ ಜೀವಾತ್ಮಾಗಿ ಭೌತಿಕ ಜಗತ್ತಿಗೆ ಬರ್ತಾ ಇದ್ದಾನ. ಆ ಪ್ರಕಾರ ನಮ್ಗೆ ಅನ್ನಿಸ್ಬೋದು ಮಗು ಹುಟ್ಟಿದೆ, ಆ ಮಗುಗೆ ಏನು ಗೊತ್ತಿಲ್ಲ, ಆ ಮಗು ಪ್ರಕೃತಿಯಲ್ಲಿ ತಂದೆ ತಾಯಿ ಜೊತೆಲಿ ಏನು ತಿಳ್ಕೊಂಡು ಅದು ಬೆಳೆದ್ರೆ ಆ ಪ್ರಕಾರ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ಆದರೆ ಆ ಪ್ರಕಾರ ಇಲ್ಲ. ಶ್ರೀಮದ್ ಭಾಗವತಂ ಶಾಸ್ತ್ರ ನಮ್ಗೆ ಏನು ಹೇಳುತ್ತೆ ಅಂದರೆ ನಾವು ಹುಟ್ಟಿ ಬರ್ತಾ ಇದ್ದಂಗೆ ಒಂದು ಸ್ವಭಾವವನ್ನು ನಾವು ತೊಗೊಂಡು ಬರ್ತೀವಿ. ಆ ಸ್ವಭಾವವನ್ನು ನಾವು ಬಿಡೋಕ್ಕಾಗಲ್ಲ. ಕೆಲವರು ಹೇಳ್ತಾರೆ ನನಗೆ ಕೋಪದ ಸ್ವಭಾವ ಅಂತ. ಮಕ್ಕಳು ಬೆಳೀತಾ ಇದ್ದಂಗೆ ತಂದೆ ತಾಯಿಗಳು ಮಾತಾಡ್ಕೊಳ್ತಾ ಇರ್ತಾರೆ, ನೋಡಿ ದೊಡ್ಡ ಮಗ ಅವನಿಗೆ ಕೋಪದ ಸ್ವಭಾವ ಹೇಗೆ ಬರ್ತಾ ಇದೆ, ತಂದೆಯಿಂದ ಬರ್ತಾ ಇದೆ, ನೋಡಿ ನಿಂದೇ ಬುದ್ಧಿ ಬರ್ತಾ ಇದೆ ಅವನಿಗೆ ಅಂತ ಅಲ್ವಾ ಹೇಳ್ತೀವಿ, ಮಾತಾಡ್ಕೊತೀವಲ್ಲ. ಅದೇ ಪ್ರಕಾರ ಇನ್ನೊಬ್ರು ಹೇಳ್ತಾರೆ ಅವನಿಗೆ ಬಹಳ ಶಾಂತ ಸ್ವಭಾವ ಅಂತ, ಚಿಕ್ಕ ವಯಸ್ಸಲ್ಲೇ ಹೇಳ್ತಾರೆ. ಸೊ ಇದೆಲ್ಲ ಏನು ಅವನ ಹಿಂದಿನ ಜನ್ಮದಲ್ಲಿ ಆ ಸಂಸ್ಕಾರಗಳನ್ನು ಆ ಒಂದು ಇದನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ದಾನೆ. ಇಲ್ಲ ಅಂತ ಹೇಳಿದ್ರೆ ಜನ್ಮ ಕುಂಡಲಿ ಅಂತ ಏನು ಮಾಡ್ತೀವಲ್ಲ ಅದಕ್ಕೇನು ಅರ್ಥನೇ ಇರೋದಿಲ್ಲ. ಆ ಜನ್ಮ ಕುಂಡಲಿಯಲ್ಲಿ ಸಹ ನಾವು ನೋಡಿದಾಗ ಅವರು ಬೇಕಾದಷ್ಟು ಪ್ರೀವಿಯಸ್ ಲೈಫ್ದು ಎಲ್ಲ ಅದರಲ್ಲಿ ಇತಿಹಾಸವನ್ನು ಹೇಳ್ತಾರೆ. ಸೊ ಆ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸ್ವಭಾವವನ್ನು ತಗೊಂಡು ಬರ್ತಾ ಇದ್ದಾನೆ. ಯಾವ ರೀತಿ ಗಾಳಿ ಗಂಧವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಒಯ್ಯುತ್ತೋ ಆ ಪ್ರಕಾರ ವ್ಯಕ್ತಿ ತನ್ನ ಸ್ವಭಾವವನ್ನು ತಗೊಂಡು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ತಾ ಇದ್ದಾನೆ. ಯಾವ ರೀತಿ ಅದು ನೋಡೋದಾದರೆ ಇಲ್ಲಿ ಒಂದು ಸಣ್ಣ ಉದಾಹರಣೆನ ನಾವು ನೋಡೋಣ. ಒಂದು ಸಣ್ಣ ವಿಡಿಯೋನ ನಾನು ಪ್ಲೇ ಮಾಡ್ತೀನಿ ಇಲ್ಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಯಾವ ರೀತಿ ಸ್ವಭಾವ ಅದು ಇವತ್ತು ನಿನ್ನೆದಲ್ಲ, ಅನೇಕ ಜನ್ಮಾಂತರಗಳಿಂದ ಬರ್ತಾ ಇರೋದು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನಂದರೆ ಈ ಸ್ವಭಾವ ಏನಿದೆ ಅದು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ತಾ ಇದೆ. ಬರೀ ದೇಹವನ್ನು ಮಾತ್ರ ನಾವು ಬದಲಾಯಿಸ್ತಾ ಇದ್ದೀವಿ ಹೊರತು ನಮ್ಮ ಸ್ವರೂಪವನ್ನು ನಾವು ಬದಲಾಯಿಸ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಉದಾಹರಣೆಗೆ ನೋಡೋದಾದರೆ ಇಲ್ಲೊಂದು ಸಣ್ಣ ದೃಶ್ಯವನ್ನು ನಾವು ನೋಡೋಣ. ಓಕೆ,
4 plus 3. 7 plus 1. Now, quickly. 5 minus 3. 6 minus 3. 5 minus 4. Okay. 5 minus 1. No, 5 minus 1. 5 minus 1. 5 minus 4. 7 minus 3. 10 minus 3. Now 9 minus 4. ನೋಡಿದ್ರಲ್ಲ, ಕೇಳಿಸ್ತಾರೆ ನಿಮಗೆಲ್ಲ? ಈ ನಾಯಿ ಅದಕ್ಕೆ ಟ್ರೈನಿಂಗ್ ತೊಗೊಂಡಿದೆ ಅಂತ ನಾವು ಹೇಳ್ಬೋದು. ಆದರೆ ಬರೀ ಟ್ರೈನಿಂಗಿಂದ ಇದು ಬರಲ್ಲ. ಆ ಥರ ಟ್ರೈನಿಂಗ್ ಕೊಡೋದಾದರೆ ಎಲ್ಲ ನಾಯಿಗೂ ಟ್ರೈನಿಂಗ್ ಕೊಡ್ಬೋದಾಗಿತ್ತಲ್ವ? ಎಲ್ಲ ನಾಯಿಗಳು ಅದು ಟ್ರೈನಿಂಗ್ ತೊಗೊಳಕ್ಕಾಗಲ್ಲ. ನೀವು ಬೇಕಾದರೆ ಪ್ರಯತ್ನ ಮಾಡಿ, ಯಾವುದಾದ್ರೂ ಒಂದು ನಾಯಿನ ಕರ್ಕೊಂಬಂದು ಅದಕ್ಕೆ ಮ್ಯಾಥ್ಸ್ ಹೇಳ್ಕೊಡೋಕ್ಕೆ, ಅದು ಸಾಧ್ಯ ಇಲ್ಲ. ಆದರೆ ಅದರದ್ದೇ ಆದಂಥ ಸ್ವಭಾವವನ್ನು ಅದು ಬಿಟ್ಕೊಡೋದಿಲ್ಲ. ಆ ಪ್ರಕಾರನೇ ನಾವು ಇನ್ನೂ ಬೇರೆ ಉದಾಹರಣೆಗಳನ್ನ ನೋಡೋದಾದರೆ ಇನ್ನೊಂದು ಉದಾಹರಣೆ ನಿಮಗೆ ತೋರಿಸ್ತೀನಿ. नमामीश्वरं सच्चिदानंद रूपम लसत्कुंडलं गोकुले भ्राज मानम यशोदा धियोलुखलाब्धा वमानम परमृष्टमत्यंत तो द्रुते गोप्या रुदन्तमो गुर्नेत्र युग्मं भजन्तम् करम भोज युग्मेन शातंक नेत्रम मुहुश्वास कंपात्रि रेखांक कंठम स्थितग्रव दामोदरम भक्ति बद्धम इति दृक्स्वलीलाभिर आनंद कुंडे स्वघोषम निमज्जन्त माख्या पयन्तम तदीयेषु तग्नेषु भक्त जितत्वम होता है, जित्यम नहीं होता है. पुनः प्रेम तस्तम शतावृत. ಈ ರೀತಿ ಸ್ವಭಾವವನ್ನು ಪಡ್ಕೊಂಡು ಬರ್ತೀವಿ ನಾವು. ಯಾರೇ ಆಗಲಿ ಹುಟ್ಟಿನೊಂದಿಗೆ ನಮ್ಮ ಸ್ವಭಾವಗಳು ಸಹ ಬೆಳ್ಕೊಂಡು ಬರ್ತಾ ಇರುತ್ತೆ. ಕೆಲವು ಸರಿ ನಾವು ಹೇಳ್ತೀವಿ ಈ ಸ್ವಭಾವಗಳು ಅದು ಇವ್ರಿಗೆ ಬಹಳ ಸಾಫ್ಟ್ ನೇಚರ್ ಇದೆ, ತುಂಬ ಹಾರ್ಶ್ ನೇಚರ್ ಇದೆ ಅಂತ ನಾವೆಲ್ಲ ಮಾತಾಡ್ತೀವಲ್ಲ. ಆದರೆ ಇದು ಎಲ್ಲಿಂದ ಬರ್ತಾ ಇದೆ ಅಂದರೆ ಇದು ಪ್ರೀವಿಯಸ್ ಲೈಫಿಂದ ನಾವು ತೊಗೊಂಡು ಬರ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ರಿಲೆವೆಂಟಲ್ಲಿ ನಾವು ನೋಡೋದಾದರೆ ಈ ಒಂದು ಶ್ಲೋಕದಲ್ಲಿ ಧೃತರಾಷ್ಟ್ರನ ಜೀವನ ಚರಿತ್ರೆಯನ್ನು ನೋಡೋದಾದರೆ ಧೃತರಾಷ್ಟ್ರ ಯಾಕೆ ಅಷ್ಟು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದ ಅಂತ ಹೇಳಿದ್ರೆ, ಧೃತರಾಷ್ಟ್ರನ ಪೂರ್ವ ವೃತ್ತ ಅಂತ ಹೇಳ್ತಾರೆ. ಧೃತರಾಷ್ಟ್ರ ಒಬ್ಬ ಬೇಡ ಆಗಿದ್ದ, ಅಂದರೆ ಒಂದು ಕಮ್ಯುನಿಟಿಗೆ ಒಬ್ಬ ಲೀಡರ್ ಆಗಿದ್ದ. ಅವನಲ್ಲಿ ಎಷ್ಟು ಕ್ರೂರತೆ ಇತ್ತು ಅಂತ ಹೇಳಿದ್ರೆ, ಒಂದ್ಸರಿ ಅವನು ಬೇಟೆಗೆ ಅಂತ ಹೋದಾಗ ಸುಂದರವಾದಂಥ ಒಂದು ಸರೋವರ, ಆ ಸರೋವರದಲ್ಲಿ ಬಹಳಷ್ಟು ಹಂಸ ಪಕ್ಷಿಗಳಿತ್ತು. ಅದರಲ್ಲಿ ವಿಶೇಷವಾಗಿ ಒಂದು ಹಂಸ ಪಕ್ಷಿಗೆ ಕಣ್ಣುಗಳು ಬಹಳ ಚೆನ್ನಾಗಿತ್ತು. ಅದನ್ನು ನೋಡಿ ಅವನಿಗೆ ಬಹಳ ಅಸೂಯೆ ಆಗ್ತಾ ಇತ್ತು. ಆ ಕಣ್ಣುಗಳನ್ನು ಅವನು ಕಿತ್ತದ, ಹಂಸ ಪಕ್ಷಿದ ಕಣ್ಣುಗಳನ್ನು ಕಿತ್ತಿ, ಹಂಸ ಪಕ್ಷಿದು 100 ಮಕ್ಕಳೇನಿತ್ತು, ಆ 100 ಮರಿಗಳು, ಆ ಮರಿಗಳನ್ನೆಲ್ಲ ಅವನು ಸಾಯಿಸ್ತ. ಈ ಪ್ರಕಾರ ಅವನು ಸಂಚಿತ ಕರ್ಮವನ್ನು ತಗೊಂಡು ಮುಂದೆ ಬರ್ತಾನೆ ಜೀವನದಲ್ಲಿ. ನೋಡಿ, ಜೀವನದಲ್ಲಿ ಬಹಳಷ್ಟು ಕರ್ಮಗಳನ್ನು ನಾವು ಮಾಡ್ತೀವಿ. ಆ ಕರ್ಮಗಳ ಬಗ್ಗೆ ನಮಗೆ ಗೊತ್ತೇ ಆಗಲ್ಲ. ಗಹನ ಕರ್ಮಣ ಗೊತಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಕರ್ಮದ ಜಟಿಲತೆಗಳನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ 3 ಥರ ಕರ್ಮಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಒಂದು
ಕ್ರಿಯಮಾಣ ಕರ್ಮ ಅಂತ. ಕ್ರಿಯಮಾಣ ಕರ್ಮ ಅಂದರೆ ಯಾವ ಕರ್ಮವನ್ನು ನಾವು ಪ್ರತಿನಿತ್ಯ ಮಾಡ್ತಾ ಇದ್ದೀವಿ, ಈ ಜನ್ಮದಲ್ಲಿ ಮಾಡ್ತಾ ಇದ್ದೀವಿ, ಅದನ್ನು ಕ್ರಿಯಮಾಣ ಕರ್ಮ ಅಂತ ಕರಿತೀವಿ. ಈ ಕ್ರಿಯಮಾಣ ಕರ್ಮ ಏನು ಮಾಡುತ್ತೆ, ನಮ್ಮ ಎಲ್ಲ ಕರ್ಮಗಳನ್ನು ಸಂಚಿತವಾಗಿ ಪರಿವರ್ತನೆ ಮಾಡುತ್ತೆ. ಎರಡನೇದು ಸಂಚಿತ ಕರ್ಮ ಅಂತ ಕರಿತೀವಿ. ಮೂರನೇದಾಗಿ ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಪ್ರಾರಬ್ಧ ಅಂದರೆ ನಾವು ವಸ್ತುತಃ ಈ ಪರಿಸ್ಥಿತಿಯಲ್ಲಿ ಅನುಭವಿಸ್ತಾ ಇರುವಂಥ ಕರ್ಮವನ್ನು ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಈ ರೀತಿಯಾಗಿ 3 ಕರ್ಮಗಳು ನಮ್ಮ ಮೇಲೆ ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಯಾರೂ ಹೇಳೋಕ್ಕಾಗಲ್ಲ ನಾನು ಈ ಜನ್ಮದಲ್ಲಿ ಏನು ಮಾಡ್ತೀನೋ ಅದೇ ಸತ್ಯ, ಮುಂದಿನ ಜನ್ಮ ನನಗಿಲ್ಲ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಅಥವಾ ನಾನು ಕರ್ಮ ಏನು ಮಾಡ್ತೀನಿ ಅದಕ್ಕೆ ಯಾವುದೇ ರಿಯಾಕ್ಷನ್ ಇಲ್ಲ, ಕರ್ಮ ಬಂಧನ ಇಲ್ಲ ಅಂತ ಯಾರೂ ಊಹೆ ಮಾಡೋಕ್ಕಾಗಲ್ಲ. ಪ್ರತಿನಿತ್ಯ ಪ್ರತಿಯೊಂದು ಕೆಲಸವನ್ನು ನಾವು ಮಾಡ್ತಾ ಇದ್ದರೆ ಅದರಲ್ಲಿ ಒಂದು ಹೊಸ ಕರ್ಮವನ್ನು ನಾವು ಉತ್ಪತ್ತಿ ಮಾಡ್ತಾ ಇರ್ತೀವಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ಕರ್ಮದ ಜಟಿಲತೆಗಳನ್ನು ಪ್ರಾಜ್ಞ ಆಗಿರುವಂಥ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ವಿಶೇಷವಾಗಿ ನೋಡೋದಾದರೆ ಅವು ನಮ್ಮ ಹೃದಯದಲ್ಲಿ ಸುಪ್ತವಾಗಿರುತ್ತೆ ಅಂತ ಹೇಳ್ತಾರೆ. ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ? ಒಬ್ಬ ವ್ಯಕ್ತಿ ಜನ್ಮ ತಗೊಂಡು ಬರ್ತಾ ಇದ್ದಾನೆ, ಅವನ ಹಿಂದಿನ ಕರ್ಮಗಳು ಅಲ್ಲಿ ಎಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ರೆ ಇದು ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಯಾಕೆಂದರೆ ಒಬ್ಬ ವ್ಯಕ್ತಿ ಜೀವನ ಚರಿತ್ರೆಯನ್ನು ನೋಡಿದಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ ಆ ಕರ್ಮಗಳೆಲ್ಲ ಅವನ ಪ್ರಜ್ಞೆಯಲ್ಲಿ ಸುಪ್ತ ಆಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ಪಾಪ ಮಾಡಿರುವಂಥ ವ್ಯಕ್ತಿ ಅವನು ಕರ್ಮಬಂಧನದಿಂದ ಬಂಧಿತ ಆಗಿ ಮುಂದಿನ ಜನ್ಮಕ್ಕೆ ಹೋದಾಗ, ಉದಾಹರಣೆಗೆ ಧೃತರಾಷ್ಟ್ರನ ಒಂದು ಜೀವನ ಚರಿತ್ರೆ ನೋಡಿದಾಗ ಆ ಎಲ್ಲ ಹಕ್ಕಿಗಳನ್ನು ಅವನು ವಧೆ ಮಾಡಿದ್ಮೇಲೆ ಅವನು ಮತ್ತೆ 50 ಜನ್ಮಗಳನ್ನು ತಗೋತಾನೆ. ಯಾಕೆ ಅಂತ ಹೇಳಿದ್ರೆ ಆ ಕರ್ಮವನ್ನು ಅವನು ಅನುಭವಿಸ್ಬೇಕಲ್ಲ. ಒಂದು ತಾಯಿ ತನ್ನ ಮರಿಗಳನ್ನು ಕಳ್ಕೊಂಡಿರುವಂಥ ದುಃಖವನ್ನು ಅವನು ಅನುಭವಿಸ್ಬೇಕು ಅಂತ ಹೇಳಿ ಮತ್ತೆ 50 ಜನ್ಮ ತಗೊಂಡು 50 ಜನ್ಮದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾನೆ. ಆ ಪುಣ್ಯ ಕಾರ್ಯಗಳ ಫಲವಾಗಿ ಧೃತರಾಷ್ಟ್ರನ ಜನ್ಮದಲ್ಲಿ 100 ಜನ ಮಕ್ಕಳು ಅವನಿಗೆ ಪ್ರಾಪ್ತಿಯಾಗ್ತಾರೆ. ಪ್ರಾಪ್ತಿಯಾದಾಗ ಆ ಹಕ್ಕಿಯನ್ನು ಕುರುಡು ಮಾಡಿದ್ನಲ್ಲ, ಆ ಕುರುಡು ಮಾಡಿರುವಂಥ ಒಂದು ಕರ್ಮದಿಂದ ಅವನು ಸಹ ಕುರುಡ ಆಗ್ತಾನೆ. 100 ಜನ ಮಕ್ಕಳಾದರೂ, ಆದರೆ ಸನ್ನಿವೇಶ ಅವನಿಗೇನಾಗಿದೆ, ಕುರುಡ ಆಗಿದ್ದಾನೆ. ಅಷ್ಟೇ ಅಲ್ಲ, ಈ ಕರ್ಮದ ಗಹನಗತಿ ಅಂತ ಹೇಳ್ತಾರಲ್ಲ, ಈ ಪ್ರಕಾರ ನೋಡಿದಾಗ ಆ ಕರ್ಮ ಅವನಿಗೆ ಏನು ಮಾಡುತ್ತೆ ಅಂದರೆ ಪ್ರಜ್ಞೆಯಲ್ಲಿ ಅದು ಯಾವಾಗಲೂ ಸ್ಟೋರ್ ಆಗಿರುತ್ತೆ. ಯಾವಾಗಲೂ ನಮ್ಮ ಕರ್ಮ ಪ್ರಜ್ಞೆಯಲ್ಲಿ ಸ್ಟೋರ್ ಆಗಿರುತ್ತೆ. ಪಾಪದ ಫಲ ಯಾವ ರೀತಿ ನಮ್ಮ ಪ್ರಜ್ಞೆನ ಆವರಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಮತ್ತೆ ನಾವು ಪಾಪವನ್ನೇ ಮಾಡ್ತೀವಿ. ಇದು ಬಹಳ ಸೀರಿಯಸ್ ಆಗಿರುವಂಥದ್ದು ವಿಚಾರ. ಒಬ್ಬ ವ್ಯಕ್ತಿ ಪಾಪ ಮಾಡಿದ್ದಾನೆ, ಅದರದ್ದು ನೆಕ್ಸ್ಟ್ ಜನ್ಮದಲ್ಲಿ ಅವನ ಪ್ರಜ್ಞೆಯಿಂದ ಮತ್ತೆ ಪಾಪಗಳನ್ನೇ ಮಾಡೋದಕ್ಕೆ ಅವನು ಪ್ರೇರಿತ ಆಗ್ತಾನೆ. ಇದು ಬಹಳ ಘೋರವಾಗಿರುವಂಥ ಪರಿಸ್ಥಿತಿ. ಅದಕ್ಕೆ ಕೃಷ್ಣ ಕರ್ಮಣೋ ಗಹನಗತಿ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಮತ್ತೆ ಪಾಪ ಮಾಡುವಂಥ ಒಂದು ಪ್ರಜ್ಞೆ, ತಾನು ಒಡೆಯ ಆಗಬೇಕು ಅನ್ನೋ ಪ್ರಜ್ಞೆ ಈ ಒಂದು ಜಗತ್ತಲ್ಲಿ ಅವನಿಗೆ ಮತ್ತೆ ಬರ್ತಾ ಇದೆ. ಇದು ಬಹಳ ಅವನಿಗೆ ಒಳ್ಳೆಯದಲ್ಲ. ಅದನ್ನೇ ವಿದುರ ಬಂದು ಇಲ್ಲಿ ಅವನಿಗೆ ಬುದ್ಧಿ ಹೇಳ್ತಾ ಇದ್ದಾನೆ. ಇಷ್ಟು ವರ್ಷ ನೀನು ಪಾಂಡವರಿಗೆ ಮಾಡಬಾರ್ದಂಥ ಅನ್ಯಾಯಗಳನ್ನೆಲ್ಲ ಮಾಡಿದೆ, ಈಗಲಾದರೂ ಬುದ್ಧಿ ಕಲಿ. ಭೀಮ ಹಾಕಿರೋ ಹೆಂಜಲು ತಿನ್ಕೊಂಡು ನೀನು ಯಾಕೆ ಇಲ್ಲಿ ಇನ್ನೂ ಇದೆಯಾ ಅಂತೇಳಿ ಆ ಬುದ್ಧಿ ಹೇಳುವಂಥ ಪರಿಸ್ಥಿತಿ ಅವನಿಗೆ ಇವಾಗ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಇಂಥ ಒಂದು ಕರ್ಮಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದರೆ ಅದು ಸ್ವಭಾವ ಸಿದ್ಧವಾಗಿ ಬರ್ತಾ ಇರೋಂಥದ್ದು ಆಗಿರೋದ್ರಿಂದ ಅದನ್ನು ನಾವು ಮಾಡೋಕ್ಕಾಗೋದಿಲ್ಲ. ಆದರೆ ಇದನ್ನು ಕಾಯ ವಾಚ ಮನಸ ನಾವು ಇದನ್ನು ದೂರ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಇಂಥ ಒಂದು ಕರ್ಮಗಳನ್ನು ನಮ್ಮಿಂದ ನಾವು ದೂರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಹ್ಲಾದ್ ಮಹಾರಾಜ ಒಂದು ಮಾತು ಹೇಳ್ತಾರೆ, ಕೋಮರಂ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನೀಹ. ನೀವು ಜೀವನದ ಪ್ರಾರಂಭದಲ್ಲೇ ಭಾಗವತ ಧರ್ಮವನ್ನು ಅನುಸರಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಇಂಥ ಪಾಪ ಪ್ರಜ್ಞೆಯಿಂದ ನೀವು ಹೊರಗಡೆ ಬರ್ಬೋದು ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಒಂದು PPTಲಿ ನಾವು ನೋಡ್ತಾ ಇದ್ವಿ ಇಷ್ಟೊತ್ತು. ಅದರಲ್ಲಿ ಹೇಳ್ತಾರೆ, ನೋಡಿ, ಶ್ರೀಮದ್ ಭಾಗವತಂ ಪದ್ಮಪುರಾಣದ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅಪ್ರಾರಬ್ಧಂ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಲೀಯಂತೆ ವಿಷ್ಣು ಭಕ್ತಿರ್ ರಥಾತ್ಮನ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಶ್ಲೋಕದಲ್ಲಿ. ಏನು ಹೇಳ್ತಾ ಇದ್ದಾರೆ, ಬಹಳ ಸುಂದರವಾದಂಥ ಶ್ಲೋಕ ಇದು. ಇದರಲ್ಲಿ ಹೇಳ್ತಾ ಇರೋ ಪ್ರಕಾರ ಒಬ್ಬ ವ್ಯಕ್ತಿ ಏನಾಗ್ತಾ ಇದ್ದಾನೆ, ಅವನಿಗೆ ಕರ್ಮದ ಸಂಚಯ ಯಾವ ಥರ ಆಗ್ತಾ ಇದೆ ನೋಡಿ. ಅಪ್ರಾರಬ್ಧಂ ಅಂದರೆ ಇನ್ನೂ ಫಲ ಕೊಡದೇ ಇರುವಂಥ ಪಾಪಗಳು, ಇನ್ನೂ ಫಲ ಕೊಟ್ಟಿಲ್ಲ. ಅಪ್ರಾರಬ್ಧಂ ಫಲಂ, ಈಗ ಅನುಭವಿಸ್ತಾ ಇರುವಂಥ ಪಾಪಗಳಿಂದ ಫಲಂ ಅಂತ ಕರಿತೀವಿ. ಮತ್ತೆ ಕೂಟಂ ಅಂದರೆ ಬೀಜ ರೂಪದಲ್ಲಿ ಸಂಗ್ರಹಣ ಆಗಿರೋದು ಕೆಲವೊಂದು. ಮತ್ತೆ ಪ್ರಾರಬ್ಧ ಅಂದರೆ ಅನುಭವಿಸ್ತಾ ಇರುವಂಥದ್ದು. ಇದೆಲ್ಲ ಸಹ ಕರ್ಮಗಳು ನಮ್ಮನ್ನು ಆವರಿಸ್ಕೊಂಡಿದೆ ಅಂತ ಹೇಳ್ತಾರೆ. ಆದರೆ ಯಾರು
ವಿಷ್ಣು ಭಕ್ತಿಯನ್ನು ಮಾಡ್ತಾ ಇದ್ದಾನೆ, ಅವನಿಗೇನಾಗ್ತಾ ಇದೆ, ಕ್ರಮೇಣ ಇವ ಪ್ರಲೀಯತೆ, ನಿಧಾನವಾಗಿ ಎಲ್ಲ ಕರ್ಮಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಥರ ನಾಶ ಆಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ತಾನು ಒಂದು ಬೀಜವನ್ನು ತರ್ತಾನೆ ಅಂಗಡಿಯಿಂದ, ಒಂದು ಕಾಳನ್ನು ತರ್ತಾನೆ, ಅದನ್ನು ಭೂಮಿಗೆ ಹಾಕಿದ್ರೆ ಏನಾಗುತ್ತೆ, ಅಲ್ಲಿಂದ ಮೊಳಕೆ ಹೊಡೆದು ಅದು ಬೆಳೆಕೊಳ್ಳುತ್ತೆ. ಆದರೆ ಅಕಸ್ಮಾತಾಗಿ ಅವ್ರ ಹೆಂಡತಿ ಏನಾದರೂ ಅದನ್ನು ಗೊತ್ತಿಲ್ಲದೆ ಅದನ್ನು ಹುರಿದ್ಬಿಟ್ಟು ನಾಳೆ ದಿನ ಇದರಲ್ಲಿ ಏನೋ ಒಂದು ಮಾಡೋಣ ಅಂತೇಳಿ ಅಡುಗೆ ಪದಾರ್ಥ ಮಾಡಿಟ್ಟಿದ್ರೆ ಅದನ್ನು ತೊಗೊಂಡೋಗಿ ಭೂಮಿಲಿ ಹಾಕಿದ್ರೆ ಏನಾಗುತ್ತೆ, ಮೊಳಕೆ ಹೊಡೆಯೋದಿಲ್ಲ. ಆ ಪ್ರಕಾರನೇ ನಮ್ಮ ಎಲ್ಲ ಕರ್ಮಗಳು ಸಹ ಖಂಡಿತವಾಗ್ಲೂ ನಾಶ ಆಗೋಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಕಾರಣ ಏನು, ವಿಷ್ಣು ಭಕ್ತಿ ರಥಾತ್ಮನ, ವಿಷ್ಣುವಿನ ಭಕ್ತಿಯನ್ನು ಮಾಡಿದಾಗ ಎಲ್ಲ ಕರ್ಮಗಳು ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮ ಕಡೆಯಿಂದನೂ ಪ್ರಯತ್ನ ಇರಬೇಕು. ಎರಡು ಮುಖ್ಯ ಆಗಿದೆ ಇಲ್ಲಿ, ಸಾಧನೆ ಮತ್ತು ನಮ್ಮ ಕಡೆಯಿಂದ ಪ್ರಯತ್ನ. ಅದನ್ನು ಯಾವ ಥರ ಪ್ರಯತ್ನ ಅಂತ ಹೇಳಿದ್ರೆ, ಕಾಯ ವಾಚ ಮನಸ ಅಂತ ಹೇಳ್ತಾರೆ. ಉದಾಹರಣೆಗೆ ಕೃಷ್ಣ ಈ ಭೂಲೋಕದಲ್ಲಿ ಬಂದಿದ್ದಾಗ ತಾನು ದೇವೋತ್ತಮ ಪರಮ ಪುರುಷನೇ, ಆದರೆ ತಾನು ಒಬ್ಬ ಸೇವಕ, ತಂದೆಗೆ ಸೇವೆ ಮಾಡುವಂಥ ಮನೋಭಾವನೆಯನ್ನು ಯಾವ ಥರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಂದೆಗೆ ಪಾದರಕ್ಷೆಗಳನ್ನ ತಗೊಂಡೋಗಿ ಕೊಡ್ತಾ ಇದ್ದಾರೆ ತಲೆ ಮೇಲೆ ಇಟ್ಕೊಂಡು. ಏನಾಗ್ತಾ ಇದೆ ಇಲ್ಲಿ, ಕೃಷ್ಣ ಏನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಾಯ, ನಿಮ್ಮ ವೃತ್ತಿಯಿಂದ ಅದನ್ನು ತೋರಿಸಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಏನೇ ಒಂದು ನಿಮ್ಮ ಆಕ್ಟಿವಿಟಿ ಇದೆ ಅದನ್ನು ಕಾರ್ಯರೂಪದಲ್ಲಿ ತರಬೇಕು ಅಂದರೆ ಈ ರೀತಿ ತರಬೇಕು ಅಂತೇಳಿ ಕೃಷ್ಣ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಕಾಯ, ವಾಚ, ವಾಚ ಬಹಳ ಮುಖ್ಯವಾದಂಥ ಒಂದು ಅಂಶ. ಅಂದರೆ ಮಾತು ನಾವು ಯಾವ ರೀತಿ ಆಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿದೆ. ಯಾವಾಗಲೂ ನಮ್ರತೆಯಿಂದ ನಾವು ಮಾತಾಡಬೇಕು ಅಂತೇಳಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಏನು ಹೇಳ್ತಾರೆ, ಶೃಣ್ವತಾಂ, ಅವ್ರು ಹೇಳ್ತಾರೆ 3ನೇ ಶ್ಲೋಕ, ಶಿಕ್ಷಾಷ್ಟಕದ 3ನೇ ಶ್ಲೋಕ ಯಾವುದದು, ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಯಾವ ರೀತಿ ನಮ್ಮದು ಭಾವನೆ ಇರಬೇಕು ಮಾತಾಡುವಾಗ, ತೃಣಾದಪಿ ಸುನಿಚೇನ, ನಾನು ಒಂದು ಹುಲ್ಲುಗಡ್ಡೆಗಿಂತ ಕೊನೆಯಾಗಿದ್ದೀನಿ ಅನ್ನೋ ಒಂದು ಭಾವನೆಯಲ್ಲಿ ನಮ್ಮ ಮಾತಿರಬೇಕು. ತೃಣಾದಪಿ ಸುನಿಚೇನ ತರೋರ ಅಪಿ ಸಹಿಷ್ಣುನ, ಈ ಥರ ಒಂದು ಮಾತಿನಲ್ಲೂ ಸಹ ಆ ಒಂದು ನಮ್ರತೆ ಅನ್ನೋದು ಬಂದರೆ ಅವಾಗ ನಿಜವಾಗ್ಲೂ ಅದನ್ನು ಮಾತಲ್ಲೂ ಸಹ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ. ಕಾಯ ವಾಚ ಮನಸ, ಮನಸ್ಸಿನಿಂದ ಸಹ ನಾವು ಅಪರಾಧ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಮನಸ್ಸಲ್ಲಿ ನಾವು ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಒಬ್ಬರ ಬಗ್ಗೆ, ಅದನ್ನು ಕಾರ್ಯರೂಪದಲ್ಲಿ ಖಂಡಿತವಾಗ್ಲೂ ನಾವು ತೊಗೊಂಡ್ಬಿಡ್ತೀವಿ. ಹಾಗಾಗಿ ಒಬ್ಬ ವ್ಯಕ್ತಿದು ಸ್ವಭಾವ ಈ 3 ರೀತಿಯಿಂದ ನಾವು ಪ್ರಯತ್ನ ಮಾಡಬೇಕು. ಒಂದು ಕಡೆ ನಮ್ಮದು ಸಾಧನೆ ನಡೀತಾ ಇರುತ್ತೆ, ವಿಷ್ಣು ಭಕ್ತಿಯಿಂದ ಖಂಡಿತವಾಗ್ಲೂ ಸಹ ಎಲ್ಲ ಪಾಪಗಳು, ನಮ್ಮ ಸ್ವಭಾವಗಳು ಬದಲಾವಣೆ ಆಗುತ್ತೆ. ಆದರೆ ನಾವು ಸಹ ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತಾ ಇರಬೇಕು. ಕೃಷ್ಣ ಏನು ಬೇಕಾದರೂ ಕೊಡ್ತಾರೆ, ಆದರೆ ಅವ್ರನ್ನ ನಾವು ಯಾವ ರೀತಿ ಕೇಳಬೇಕು ಅದು ಭಾಳ ಮುಖ್ಯ ಆಗಿದೆ. ಒಂದು ಕಡೆಯಿಂದ ನಮ್ಮ ಸಾಧನೆ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆಯಿಂದ ನಮ್ಮದು ಅವಗುಣಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ, ಅದರಲ್ಲಿ ಏನೂ ಅರ್ಥ ಇರೋದಿಲ್ಲ. ಹಾಗಾಗಿ ಕೃಷ್ಣನನ್ನು ಪ್ರಾರ್ಥನೆ ಮಾಡೋದು ಸಂದರ್ಭ ಬಂದಾಗ ಈ ಎಲ್ಲ ಅವಗುಣಗಳು ನನ್ನಿಂದ ದೂರ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಅದನ್ನು ಖಂಡಿತ ಕೊಡ್ತಾರೆ. ಭಕ್ತಿ ಕೊಡದೇ ಇರ್ಬೋದು, ಭಕ್ತಿ ಕೊಡೋಕ್ಕೆ ಸ್ವಲ್ಪ ಕಷ್ಟ. ಯಾಕೆ, ಕೃಷ್ಣ ನೇರವಾಗಿ ಭಕ್ತಿ ಕೊಡಲ್ಲ. ಭಕ್ತಿ ಕೊಡೋದು ಅಂದರೆ ಏನು, ಕೃಷ್ಣ ವ್ಯಕ್ತಿಗೆ ದಾಸ ಆಗೋದು ಅಂತ. ಕೃಷ್ಣ ಭಕ್ತರಿಗೆ ಸದಾಕಾಲ ಅಧೀನ ಆಗಿರ್ತಾರೆ. ಹಾಗಾಗಿ ಅಷ್ಟು ಸುಲಭವಾಗಿ ಭಕ್ತಿ ಕೊಡಲ್ಲ. ಆದರೆ ನಾವು ಒಳ್ಳೆಯ ಗುಣಗಳನ್ನು ಕೊಡಿ ಅಂತ ಕೃಷ್ಣನಲ್ಲಿ ಕೇಳಿದಾಗ ಅದನ್ನು ಗುಣಗಳನ್ನು ಕೃಷ್ಣ ಕೊಡ್ತಾರೆ. ಹಾಗಾಗಿ ಈ ಸ್ವಭಾವಗಳನ್ನು ನಾವು ಬದಲಾವಣೆ ಮಾಡ್ಕೋಬೇಕಾ ಬೇಡವಾ ಅನ್ನೋದು ನಮ್ಮ ಒಂದು ಇಚ್ಛೆ, ನಮ್ಮ ಒಂದು ಇಚ್ಛೆಗೆ ಬಿಟ್ಟಿದ್ದು. ಹಾಗಾಗಿ ಒಬ್ಬ ರಾಜ ರಾಜ್ಯಭಾರವನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಒಂದು ಮೀನಿಂಗ್ ಕೊಡ್ತಾರೆ ಶಾಸ್ತ್ರದಲ್ಲಿ, ರಾಜ ರಾಜ್ಯಭಾರ ಹೇಗೆ ಮಾಡಬೇಕು ಅಂತ. ಇಲ್ಲಿ ರಾಜ್ಯಭಾರ ಅನ್ನೋ ಶಬ್ದ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ರಾಜ್ಯ ಅನ್ನೋದು ಒಂದು ಭಾರನೇ. ಯಾಕೆ, ಆ ಒಂದು ಭಾರವನ್ನು ಅವನು ಹೊರ್ತಾ ಇದ್ದಾನೆ. ಯಾವ ಭಾವನೆಯಿಂದ ಆ ರಾಜ್ಯಭಾರವನ್ನು ಹೊರ್ತಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ರಾಜ್ಯಭಾರ ತಾನೇ ಇದೆಲ್ಲದಕ್ಕೂ ಒಡೆಯ ಅಂತ ತಿಳ್ಕೊಂಡಾಗ ಆ ರಾಜ್ಯ ಏನಾಗುತ್ತೆ, ಅವನಿಗೆ ಭಾರ ಆಗೋಗುತ್ತೆ. ಉದಾಹರಣೆಗೆ ನಮ್ಮ ಮನಸ್ಸು ಮೇಲೆ ನಾವು ಬಹಳ ಭಾರ ಹೊತ್ಕೊಂಡಿದ್ದೀವಿ. ನಿಜವಾಗ್ಲೂ ಒಂದು 10 kg ಏನಾದರೂ ನಮ್ಮ ಕೈಲಿ ಇಟ್ಕೊಂಡು ನಾವು ಓಡಾಡ್ತಾ ಇದ್ರೆ ಹೇಗೆ ಅನಿಸುತ್ತೆ, ನಮಗೆ ಭಾಳ ಕಷ್ಟ ಅನ್ಸುತ್ತಲ್ವಾ. ನೀವು ಒಂದು 10 kg ಏನಾದ್ರು ತೂಕ ಕೊಟ್ಟರೆ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡಿರ್ಬೋದು. ಅದನ್ನು ಒಂದು ದಿನ ಪೂರ್ತಿ ಇಟ್ಕೊಳ್ಳಿ ಅಂದರೆ ಇಟ್ಕೋತೀವ, ಭಾಳ ಕಷ್ಟ ಆಗುತ್ತಲ್ವ. ಅದೇ ಪ್ರಕಾರನೇ ನಾವು ಜೀವನದಲ್ಲಿ ಸಾಕಷ್ಟು ಭಾರಗಳನ್ನು ಹೃದಯದಲ್ಲೇ ಹೊರ್ತಾ ಇದ್ದೀವಿ. ಯಾಕೆ ಹೃದಯದಲ್ಲಿ ಯಾಕೆ ಹೊರ್ತೀವಿ ಅಂತ ಹೇಳಿದ್ರೆ, ನಮ್ಮ ಗುಣಗಳೇನಿದೆ ಆ ಗುಣಗಳು ನಮ್ಮನ್ನು ಆ ರೀತಿ ಮಾಡೋ ಭಾರ ಹೊರೋ ಹಾಗೆ ಮಾಡುತ್ತೆ. ಹಾಗಾಗಿ ನಾವು ನೋಡಿ, ಯಾರನ್ನೇ ಆಗಲಿ, ಒಂದು ಮನೆಗೆ ಯಜಮಾನ ಆಗಿರ್ಬೋದು, ಒಂದು ಸಂಸ್ಥೆಗೆ ಯಜಮಾನ ಆಗಿರ್ಬೋದು, ಯಾವಾಗ ಅವನು ಆ ಒಂದು ಕರ್ತವ್ಯಗಳನ್ನು ನಿಭಾಯಿಸುವಾಗ ಆ ಭಾರ ಎಲ್ಲ ಹೊರ್ತಾನೆ. ಅದೇ ಪ್ರಕಾರ ರಾಜ್ಯಭಾರ ಅಂತ ನೋಡಿದ ತಕ್ಷಣ
ಆ ರಾಜ್ಯವನ್ನು ಅವನು ಆಳ್ತಾ ಇದ್ದಾನೆ ಅಂತಲ್ಲ, ಆ ರಾಜ್ಯದ ಭಾರವನ್ನು ಅವನು ಹೊರ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ರಾಜ ಆಗಿರೋನು ಭಗವಂತನ ಪ್ರತಿನಿಧಿ ಈ ಜಗತ್ತಲ್ಲಿ. ರಾಜ್ಯಭಾರನ ಯಾವ ಥರ ಮಾಡಬೇಕು ಅನ್ನೋದು ಅವನು ನಿಜವಾಗ್ಲೂ ಅರ್ಥ ಮಾಡಿಕೊಂಡು ಮಾಡಿದ್ರೆ ಅದರಿಂದ ಯಾವುದೇ ಥರದ್ದು ಸಮಸ್ಯೆ ಇಲ್ಲ. ಆದರೆ ರಾಜ್ಯಭಾರ ಮಾಡುವಾಗ ಇದೆಲ್ಲ ನನಗೆ ಸೇರಿದ್ದು ಅನ್ನೋ ಒಂದು ಮನೋಭಾವನೆ ತಗೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಆದರೆ ಸ್ವಾರ್ಥ ಇಲ್ಲದೆ ಒಡೆತನದ ಭಾವ ಇಲ್ಲದೆ ಯಾರು ಸಂಪೂರ್ಣವಾಗಿ ರಾಜ್ಯಭಾರವನ್ನು ಮಾಡ್ತಾರೋ ಅಂಥವ್ರ ಕೈಲಿ ರಾಜ್ಯವನ್ನು ಕೊಡಬೇಕು ಅಂತೇಳಿ ಕೃಷ್ಣ ಯಾವಾಗಲೂ ಬಯಸ್ತಾ ಇದ್ರು. ಉದಾಹರಣೆಗೆ ಸತ್ಯ ಹರಿಶ್ಚಂದ್ರ ಮಹಾರಾಜ್, ಅವ್ರಿಗೆ ರಾಜ್ಯದ ಮೇಲೆ ಯಾವುದೇ ಥರ ಭಾರ ಅವ್ರ ಹೃದಯದಲ್ಲಿ ಹೊತ್ಕೊಂಡಿರಲಿಲ್ಲ. ಅವರಿಗೆ ರಾಜ್ಯ ವಿಸ್ತಾರವಾದಂಥ ಚಕ್ರವರ್ತಿ ಆಗಿದ್ರು. ಯಾರು? ಸತ್ಯ ಹರಿಶ್ಚಂದ್ರ ಮಹಾರಾಜ್. ಯಾರು? ರಾಮಚಂದ್ರನ ಪೂರ್ವಿಕರು. ಎಷ್ಟೋ ಒಂದು ಪೀಳಿಗೆ ಹಿಂದೆ ಸತ್ಯ ಹರಿಶ್ಚಂದ್ರ ಮಹಾರಾಜ್ ಬರ್ತಾ ಇದ್ರು. ಅವರ ಒಂದು ಔದಾರ್ಯ ಯಾವ ಥರ ಇತ್ತು ಅಂತ ಹೇಳಿದ್ರೆ, ವಿಶ್ವಾಮಿತ್ರ ಮುನಿ ಬಂದು ಅವ್ರನ್ನ ಪರೀಕ್ಷೆ ಮಾಡಿದ್ರು. ವಸಿಷ್ಠ ಮುನಿ ಹೇಳಿದ್ರು ಇವರು ಬಹಳ ಸತ್ಯಸಂಧರು, ಇವ್ರು ಯಾವುದೇ ಕಾರಣಕ್ಕೂ ವ್ಯಾಮೋಹಕ್ಕೆ ಒಳಗಾಗಿಲ್ಲ, ಅಸತ್ಯವನ್ನು ನುಡಿಯೋದಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಆದರೆ ಅದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ವಿಶ್ವಾಮಿತ್ರ ಮುನಿ ಬಂದು ಒಂದು ಸಂದರ್ಭದಲ್ಲಿ ರಾಜ್ಯವನ್ನೇ ಅವರಿಗೆ ತ್ಯಾಗ ಮಾಡುವಂಥ ಸಂದರ್ಭ ಬರುತ್ತೆ. ಆಗ ಸತ್ಯ ಹರಿಶ್ಚಂದ್ರ ಮಹಾರಾಜ್ ಏನು ಮಾಡ್ತಾರೆ, ಬಹಳ ಆನಂದವಾಗಿ ಅವ್ರ ಕೈಲಿ ತುಳಸಿ ಇಟ್ಟು ಅದಕ್ಕೆ ನೀರು ಹಾಕಿ ರಾಜ್ಯವನ್ನು ಸಮರ್ಪಣೆ ಮಾಡಿಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಭಾರವನ್ನು ಅವ್ರು ಹೊರಲೇ ಇಲ್ಲ, ಇದು ನಂದಲ್ವೇ ಇಲ್ಲ ಅಂತೇಳಿ ಅವ್ರು ಯಾವಾಗಲೂ ಅವರು ಆ ರೀತಿ ಮನಸ್ಸಲ್ಲಿ ಯೋಚನೆ ಮಾಡ್ತಾಯಿದ್ರು. ಯಾರು ಎಲ್ಲ ಭಾರವನ್ನು ಭಗವಂತನ ಮೇಲೆ ಹಾಕಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ, ಅವ್ರಿಗೆ ಯಾವುದೇ ಥರದ್ದು ಸಮಸ್ಯೆ ಇಲ್ಲ. ಆದರೆ ಎಲ್ಲ ಭಾರವನ್ನು ನಾನು ಹೊರಬೇಕು ಅಂಥೇಳಿ ಯಾವಾಗ ಪ್ರಯತ್ನ ಮಾಡ್ತೀವಿ, ಬಹಳ ನಮಗೆ ನಿಶ್ಚಿತವಾಗ್ಲೂ ಅದು ಭಾರವಾಗಿ ಇರುತ್ತೆ. ಇನ್ನೊಂದು ಉದಾಹರಣೆ ನೋಡೋದಾದರೆ ನಮಗೆ ಪರೀಕ್ಷಿತ್ ಮಹಾರಾಜ್ಗೂ ಸಹ ಜೀವನದಲ್ಲಿ ಆ ಥರ ಒಂದು ಸಮಸ್ಯೆ ಬಂತು. 7 ದಿನದಲ್ಲಿ ಅವರು ತಮ್ಮ ಜೀವನವನ್ನೇ ಕಳ್ಕೋಬೇಕಾದಂಥ ಪರಿಸ್ಥಿತಿ ಬಂದಾಗ ಬಹಳ ಸುಲಭವಾಗಿ ಅವರು ಅದನ್ನು ಬಿಟ್ಟು ಹೋದರು. ಈ ರೀತಿ ಮನೋಭಾವನೆ ಇರಬೇಕು ಅಂತೇಳಿ ವಿದುರ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಿಗೆ? ಧೃತರಾಷ್ಟ್ರನ್ಗೆ. ಯಾಕೆಂದರೆ ನಾವು ನಮ್ಮದೇ ಆದಂಥ ಒಂದು ಚೌಕಟ್ಟಲ್ಲಿ ಒಂದು ಮನೆ ಮಾಡಿಕೊಂಡು ಆ ನಮ್ಮ ಮನಸ್ಸಲ್ಲಿ ಭಾರ ಹೊರ್ತಾ ಇರ್ತೀವಿ. ಉದಾಹರಣೆಗೆ ನಾವೇನೋ ಒಂದು 30-40 ಸೈಟಲ್ಲಿ ಮನೆ ಕಟ್ಟಿದರೆ ಆ ಮನೆಗೆ ನಾವೇ ಒಡೆಯರು ಅಂತೇಳಿ ನಾವು ತಿಳ್ಕೊಡ್ತಾ ಇರ್ತೀವಿ. ಪ್ರತಿಯೊಬ್ಬರದ್ದು ಅದೇ ಮನೋಭಾವನೆ. ಆದರೆ ದುಷ್ಟ ಗುಣಗಳಿಂದ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಥರ ನಾವು ಮಾಡ್ತಾ ಇರ್ತೀವಿ. ಆದರೆ ತುಕಾರಾಮ್ ಮಹಾರಾಜ್ ಉದಾಹರಣೆಗೆ ನೋಡಬೇಕಾದ್ರೆ, ತುಕಾರಾಮ್ ಮಹಾರಾಜ್ಗೆ ಯಾರೋ ಕೇಳ್ತಾರೆ, ಇವಾಗ ಮನೆನೂ ಕಳ್ಕೊಂಡ್ರಲ್ಲ ನೀವು, ಒಂದು ಪರಿಸ್ಥಿತಿಯಲ್ಲಿ ಮನೆ ಕೂಡ ಕಳ್ಕೊಂಡ್ರಲ್ಲ ಅಂತ. ನನಗೇನು ಯೋಚನೆ ಇಲ್ಲ ಅಂತ. ಏಕೆ ಅಂತ ಹೇಳಿದ್ರೆ ವಾಸ ಮಾಡೋಕ್ಕೆ ಭಗವಂತ ವಿಶ್ವಮಂದಿರ ಕೊಟ್ಟಿದ್ದಾರೆ, ಇಡೀ ಜಗತ್ತು ಅವ್ರಿಗೆ ಮನೆ ಆಗಿತ್ತಂತೆ. ನಮಗೇನು 30-40 ಡುಪ್ಲೆಕ್ಸ್ ಮನೆಯೇ ನಮ್ಮದು, ಆದರೆ ಬೇರೆಯವ್ರದ್ದು ಯಾರ್ದು ನಮ್ಮ ಮನೆ ಅಲ್ಲ. ಈ ಥರ ನಮ್ಮದು ಮನೆ ಸ್ವಭಾವ ಇರುತ್ತೆ. ಆದರೆ ತುಕಾರಾಮ್ ಮಹಾರಾಜ್ಗೆ ಆ ಥರ ಇರಲಿಲ್ಲ. ವಾಸ ಮಾಡಬೇಕು ಅಂದರೆ ಇಡೀ ವಿಶ್ವನೇ ಅವ್ರಿಗೆ ನನ್ನ ಮನೆ ಅಂತೇಳಿ ಅವ್ರು ಯೋಚನೆ ಮಾಡ್ತಾಯಿದ್ರು. ಸೊ ಆ ರೀತಿ ಏಕಕಾಲದಲ್ಲಿ ಇದು ನಂದಲ್ಲ, ಇಡೀ ವಿಶ್ವನೂ ಸಹ ನಂದೇ. ಯಾವ ರೀತಿ? ಅದು ಭಗವಂತಂದಾಗಿದೆ, ನಾನು ಭಗವಂತನ ಸೇವಕ ಆಗಿದ್ದೀನಿ ಅನ್ನೋ ಪ್ರಜ್ಞೆಯಲ್ಲಿ ಅವರು ಜೀವನ ಮಾಡ್ತಾಯಿದ್ರು. ಹೀಗೆ ಪ್ರೇಮ ಭಾವದಿಂದ ಪ್ರತಿಯೊಬ್ಬರನ್ನ ಅವ್ರು ಕಾಣ್ತಾಯಿದ್ರು. ಇಲ್ಲಿ ದುಷ್ಟ ಗುಣಗಳಿಂದ ಕೆಲವು ಸರಿ ನಾವು ಆನಂದನ ಪಡ್ಕೋತೀವಿ, ಒಳ್ಳೆ ಗುಣಗಳಿಂದ ಸಹ ನಾವು ಆನಂದನ ಪಡ್ಕೋತೀವಿ. ಅದರದ್ದು ಒಂದು ಸಣ್ಣ ಉದಾಹರಣೆ ಸಹ ನಾವು ನೋಡ್ಬೋದು, ಯಾವಾಗಲೂ ಶಾಸ್ತ್ರದಲ್ಲಿ ಅದನ್ನು ನೋಡ್ಬೋದು. ನೋಡಿದಾಗ ನಮಗೆ ಗೊತ್ತಾಗುತ್ತೆ ದುಷ್ಟ ಗುಣಗಳಿಂದ ನಾವು ಏನು ಆನಂದವನ್ನು ಪಡ್ಕೋತೀವಿ, ಒಳ್ಳೆ ಗುಣಗಳಿಂದ ಏನು ಆನಂದವನ್ನು ಪಡ್ಕೊಳ್ತೀವಿ ಅಂತ. ಎರಡೂ ಒಂದಕ್ಕೊಂದು ಭಾಳ ವಿಪರೀತ ಆಗಿದೆ. ಒಂದು ಸಣ್ಣ ವಿಡಿಯೋವನ್ನು ನೋಡಿ ಅದನ್ನು ನಾನು ಮತ್ತೆ ನಿಮಗೆ ಮುಂದುವರಿಸ್ತೀನಿ ಅದನ್ನು. ಸೊ ಇಲ್ಲಿ ಒಂದು ಉದಾಹರಣೆ ನೋಡೋದಾದರೆ, ಇದನ್ನೆಲ್ಲರೂ ಚೆನ್ನಾಗಿ ಗಮನಿಸಿ.
ಅರ್ಥ ಆಯ್ತಾ ಇದ್ರಲ್ಲಿ ಏನು ನಡೀತು ಅಂತ? ಇನ್ನೊಂದ್ಸರಿ ಪ್ಲೇ ಮಾಡಲಾ? ಅರ್ಥ ಆಯ್ತಲ್ಲ? ಏನು ನಡೀತಲ್ಲಿ ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ಬೋದಾ? ಹೇಳಿ ಪ್ರಭು. ಹಾಂ ಹಾಂ ಕೊನೆಯಲ್ಲಿ ಒಂದೇ ಒಂದಿರುತ್ತೆ, ಅದನ್ನ ಇವ್ರನ್ನೆಲ್ಲೂ ಆ ಬಾಲಕ ತೀರ್ತಾಡ್ತಾನೆ ಅಂತ ಅನ್ಕೊಳ್ತಾರೆ, ಕೋಪದಲ್ಲಿ ಇರ್ತಾರೆ. ಆದರೆ ಆ ಬಾಲಕ ಅದನ್ನು ಅರ್ಥ ಮಾಡಿ ಕೊಡ್ತಾನೆ, ಅದು ಇವ್ರಿಗೆ ಗೊತ್ತಿರೋದಿಲ್ಲ. ಆಮೇಲೆ ಆ ಹುಡುಗ ಹೋದ್ಮೇಲೆ ಇವರು ಏನೋ ಕೊಡ್ತಾರೆ, ಇವ್ರದ್ದು ಸ್ಥಿತಿ ಅಲ್ಲೇ ಇರುತ್ತೆ. ಇಲ್ಲಿ ಭಾಳ ಗಮನಿಸ್ಬೇಕಾದಂಥ ವಿಚಾರ ಏನಂದರೆ, ಆ ಹುಡುಗಂದು ಮನೋಭಾವನೆ ಯಾವ ಥರ ಇತ್ತು ಅಂತ, ಅಟಿಟ್ಯೂಡ್ ಅಂತ ಹೇಳ್ತೀವಲ್ಲ, ಅದು ಅವನದೇ ತಿಂಡಿ. ಆ ಹುಡುಗನಿಗೆ ಚೆನ್ನಾಗಿ ಗೊತ್ತು ನಂದೇ ತಿಂಡಿ ಅಂತ. ಆದರೆ ಅವನು ಅದಕ್ಕೆ ಕೈ ಹಾಕಿದಾಗ ಅವನು ಒಂಚೂರು ಬೇಜಾರು ಮಾಡ್ಕೊಳ್ಳಿಲ್ಲ. ಅವನ ಅಟಿಟ್ಯೂಡ್ ನೋಡಿ, ತುಂಬ ಸ್ಮೈಲ್ ಮಾಡ್ತಾ ಇದ್ದ, ಶೇರ್ ಮಾಡ್ತಾ ಇದ್ದ. ಸೊ ಈ ಪ್ರಕಾರ ನಮ್ಮದು ಅಟಿಟ್ಯೂಡ್ ಅಂತೀವಲ್ಲ, ಸ್ವಭಾವ ಅಂತೀವಲ್ಲ, ಅದು ಜನ್ಮ ಜನ್ಮಗಳವರೆಗೂ ಬರ್ತಾ ಇರುತ್ತೆ. ಇಲ್ಲಿ ಒಂದು ಜನ್ಮದಲ್ಲಿ ಇದು ಕೊನೆ ಆಗೋದಿಲ್ಲ, ಪ್ರತಿಯೊಂದು ಜನ್ಮದಲ್ಲಿ ಇದು ಬರ್ತಾ ಇದೆ. ಅದಕ್ಕೋಸ್ಕರನೇ ಧೃತರಾಷ್ಟ್ರಂದು ಒಂದು ಉದಾಹರಣೆ ನೋಡೋದಾದರೆ, ಅವನು ಸಹ ತನ್ನ ಹಿಂದಿನ ಜನ್ಮದ ಸ್ವಭಾವವನ್ನು ತಗೊಂಡು ಬಂದ, ಆ ಸ್ವಭಾವವನ್ನು ಬಿಡಲಿಲ್ಲ. ಆ ಪ್ರಕಾರನೇ ಕರ್ಮ ಏನು ಮಾಡ್ತಾ ಇದೆ, ಕೆಲವು ಸರಿ ಒಂದು ಸರಿ ನಮ್ಮ ಕರ್ಮ ಒಂದೇ ನಿಮಿಷದಲ್ಲಿ ಆ್ಯಕ್ಟ್ ಮಾಡುತ್ತೆ, ರಿಯಾಕ್ಷನ್ ಕೊಡುತ್ತೆ. ಇಲ್ಲಿಂದ ಆಚೆ ಹೋಗಿ ನೀವು ಯಾರಿಗಾದ್ರೂ ಹೊಡೆದ್ರೆ ಅವ್ರೇನು ಮಾಡ್ತಾರೆ, ನಿಮಗೆ ಮತ್ತೆ ತಿರುಗಿಸಿ ಹೊಡಿತಾರೆ. ರಿಯಾಕ್ಷನ್ ಆಗೋದಕ್ಕೆ ಎಷ್ಟೊತ್ತು ಬೇಕು? 1 ಸೆಕೆಂಡ್ ಸಾಕು. ಕೆಲವರು ಕುಡಿತದ ಚಟ್ಟಕ್ಕೆ ಬೀಳ್ತಾರೆ, ನಿಧಾನವಾಗಿ ಅವರ ಒಂದು ಕರ್ಮ ರಿಯಾಕ್ಟ್ ಆಗೋದಕ್ಕೆ ಕೆಲವು ವರ್ಷಗಳು ತಗೊಳುತ್ತೆ. ಅವ್ರ ಲಿವರ್ ಎಲ್ಲ ಹಾಳಾಗಿ ಈ ಥರ ಎಲ್ಲ ಆಗಿ ಕೊನೆಗೆ ಕೆಲವು ವರ್ಷಗಳಾದಮೇಲೆ ಅವ್ರಿಗೆ ರಿಯಾಕ್ಷನ್ ಆಗುತ್ತೆ. ಇನ್ನು ಕೆಲವು ಕರ್ಮಗಳು ಕೆಲವು ಗಂಟೆಗಳು. ಉದಾಹರಣೆಗೆ ಸಾಯಂಕಾಲ ಏನೋ ತುಂಬ ಚಾಟ್ಸ್ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತೇಳಿ ಸ್ಟ್ರೀಟ್ ಫುಡ್ಗೆ ಹೋಗಿ ಚೆನ್ನಾಗಿ ಚಾಟ್ಸ್ ತಿಂದು ಮನೆಗೆ ಬಂದರೆ ಅದು ರಿಯಾಕ್ಷನ್ ಯಾವಾಗುತ್ತೆ? ರಾತ್ರಿ ಹೊಟ್ಟೆಲ್ಲ ತೊಳಸ್ತಾ ಇರುತ್ತೆ, ಬೆಳಗ್ಗೆ ಅದು ನಮಗೆ ರಿಯಾಕ್ಷನ್ ಕೊಡುತ್ತೆ ಅಲ್ವಾ? ಆ ಪ್ರಕಾರನೇ ಕೆಲವು ಗಂಟೆಗಳ ನಂತರ ಆಗುತ್ತೆ. ಆದರೆ ಕೆಲವೊಂದು ಕರ್ಮಗಳು ಕೆಲವೊಂದು ಜನ್ಮಗಳಾದಮೇಲೆ ಕೊಡ್ತಾ ಇದೆ ರಿಯಾಕ್ಷನ್ನು. ಸೊ ಯಾಕೆ ಈ ಥರ ರಿಯಾಕ್ಷನ್ ಕೊಡ್ತಾ ಇದೆ? ಕರ್ಮನ ಗಹನಗತಿ ಅಂತ ಹೇಳ್ತಾರಲ್ಲ, ಯಾಕೆಷ್ಟು ಜಟಿಲ ಆಗಿದೆ ಅಂತ ಹೇಳಿದ್ರೆ, ಮನುಷ್ಯರ ನ್ಯಾಯದಲ್ಲಿ ಒಂದು ನ್ಯಾಯ ಇರುತ್ತೆ, ಆದರೆ ಭಗವಂತನ ನ್ಯಾಯದಲ್ಲಿ ಅದು ಬೇರೆ ಥರ ಕೆಲಸ ಮಾಡ್ತಾ ಇರುತ್ತೆ. ಮನುಷ್ಯರ ನ್ಯಾಯದಲ್ಲಿ ಏನು, ಒಬ್ಬ ಒಂದು ಕೊಲೆ ಮಾಡಿದ್ರೆ ಇಂಡಿಯನ್ ಪೀನಲ್ ಕೋರ್ಟ್ ಅಂತ ಅವ್ರಿಗೇನು ಶಿಕ್ಷೆ ಕೊಡ್ತಾರೆ, ತಗೊಂಡೋಗಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡ್ಬೋದು, ಅಥವಾ ಅವನಿಗೆ ಉರಿ ಶಿಕ್ಷೆ ಕೊಡ್ಬೋದು, ಅಂದರೆ ನೇಣು ಹಾಕ್ಬೋದು. ಒಂದು ಕೊಲೆಗೆ ಒಂದು. ಅಕಸ್ಮಾತಾಗಿ 10 ಕೊಲೆ ಮಾಡಿದ್ರೆ ಏನು ಮಾಡ್ತಾರೆ? ಅವನಿಗೆ ಸೇಮ್ ಶಿಕ್ಷೆನೇ. ಭಾರತದ ನ್ಯಾಯಾಂಗದ ಕಾನೂನಲ್ಲಿ ಸೇಮ್ ಶಿಕ್ಷೆನೇ, ಕರ್ಕೊಂಡಾಗ ಅವನಿಗೆ ನೇಣು ಹಾಕ್ತಾರೆ. ಅದು ಇವಾಗಿಲ್ಲ ಬಿಡಿ, ಈ ಒಂದು ಕಾನೂನು ಇಲ್ಲ ಅಂತ ಕಾಣುತ್ತೆ. ಆದರೆ ಭಗವಂತನ ಕಾನೂನಲ್ಲಿ ಆ ಥರ ಇಲ್ಲ. ನೀನು ಒಬ್ಬನಿಗೆ ಕೊಲೆ ಮಾಡಿದ್ರೆ ಒಂದೇ ಸರಿ ನೇಣು ಹಾಕೋದಾ? ಇಲ್ಲ, 10 ಕೊಲೆ ಮಾಡಿದ್ರೆ 10 ಸರಿ ಅವನಿಗೆ ಏನಾಗುತ್ತೆ, ಆ ಶಿಕ್ಷೆ ಸಿಗುತ್ತೆ. ಅಂದರೆ 10 ಜನ್ಮದಲ್ಲಿ ಅದನ್ನು ಅನುಭವಿಸ್ಬೇಕಾಗತ್ತೆ. ಬಹಳ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಈ ಒಂದು ಭಗವಂತನ ಕಾನೂನು ಕೆಲಸ ಮಾಡುತ್ತೆ. ಹೇಳ್ತಾರಲ್ಲ, ಲಾರ್ಡ್ಸ್ ವಿಂಡ್ ಗ್ರೈಂಡ್ಸ್ ಸ್ಲೋಲಿ ಬಟ್ ವೆರಿ ಫೈನ್. ಭಗವಂತನ ಗಿರಣಿ ನಿಧಾನ ಕೆಲಸ ಮಾಡ್ತಾ ಇದ್ರೆ ಭಾಳ ನುಣ್ಣಗಿರೋ ಕೆಲಸ ಮಾಡುತ್ತೆ. ಭಗವಂತನ ಕಾನೂನು ಆ ಥರ ಇದೆ. ನಾವು ತಿಳ್ಕೊಂಡಿರೋ ಪ್ರಕಾರ ಅಲ್ಲ. ಕೆಲವು ಸರಿ ನಾವು ಯೋಚನೆ ಮಾಡ್ಬೋದು, ನಾನೇನೋ ಜೀವನದಲ್ಲಿ ಭಾಳ ಕೆಟ್ಟದ್ದನ್ನು ಮಾಡಿದ್ದೀನಿ. ರಾಜಕಾರಣ ವ್ಯಕ್ತಿಗಳು ಆ ಥರ ಯೋಚನೆ ಮಾಡ್ತಾರೆ, ಇವತ್ತೇನೋ ಭಾಳ ಕೆಟ್ಟದ್ದು ಮಾಡಿದ್ದೀನಿ, ಇದೆಲ್ಲ ಇಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ದೀನಿ, ಸರಿ ಈಗ ಒಂದು ದೇವಸ್ಥಾನ ಕಟ್ಟಿಸ್ಬಿಡೋಣ, ಅಥವಾ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿಬಿಡೋಣ, ಅನ್ನದಾನ ಮಾಡೋಣ ಅಂತ ಯೋಚನೆ ಮಾಡ್ತೀವಿ.
ಆದರೆ ಆ ಥರ ಆಗಲ್ಲ. ಒಳ್ಳೆ ಕೆಲಸಕ್ಕೆ ಕೆಟ್ಟ ಕೆಲಸ ಯಾವತ್ತು ಮೈನಸ್ ಆಗಲ್ಲ. ಇವತ್ತು ನಾನು ಕೂತ್ಕೊಂಡು ಎಲ್ಲ ಲೆಕ್ಕ ಬರೆದ್ಬಿಟ್ಟು ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದೆ, ಇಷ್ಟು ಕೆಟ್ಟ ಕೆಲಸ ಮಾಡಿದೆ, ಈ ಒಳ್ಳೆ ಕೆಲಸಕ್ಕೆ ಇದು ಮೈನಸ್ ಆಯಿತು, ಈ ಒಳ್ಳೆ ಕೆಲಸಕ್ಕೆ ಈ ಕೆಟ್ಟ ಕೆಲಸ ಮೈನಸ್ ಆಯಿತು ಅಂತೇಳಿ ಟಿಕ್ ಮಾಡ್ಕೊಂಡು ಹೋದರೆ ಆ ಪ್ರಕಾರ ನಾವು ಯಾವತ್ತೂ ಮಾಡೋಕ್ಕಾಗಲ್ಲ. ಒಳ್ಳೆ ಕೆಲಸಕ್ಕೆ ಪ್ರತ್ಯೇಕವಾದಂಥ ರಿಯಾಕ್ಷನ್ನ ಮತ್ತು ಕೆಟ್ಟ ಕೆಲಸಕ್ಕೆ ಪ್ರತ್ಯೇಕವಾದಂಥ ರಿಯಾಕ್ಷನ್ನ ನಾವು ಅನುಭವಿಸ್ಬೇಕಾಗುತ್ತೆ ಜಗತ್ತಲ್ಲಿ. ಸೊ ಆ ಪ್ರಕಾರ ಭಗವಂತಂದು ಕಾನೂನು ಏನಿದೆ ಬಹಳ ವಿಶೇಷವಾಗಿ ಕೆಲಸ ಮಾಡುವಂಥದ್ದು. ನಿಜವಾಗ್ಲೂ ಕರ್ಮ ಅಂದರೆ ಏನು ಇಲ್ಲಿ ನೋಡ್ತಾ ಇದ್ದೀವಿ. 3 ಗುಣಗಳ ಪ್ರಭಾವಕ್ಕೆ ಒಳಗಾಗಿ ಒಬ್ಬ ಜೀವಾತ್ಮ ಈ ಜಗತ್ತಲ್ಲಿ ಮಾಡೋದನ್ನೇ ಕರ್ಮ ಅಂತ ಕರೀತಾರೆ. ಹಾಗಾಗಿ ಈ ಕರ್ಮ ಎಷ್ಟು ವಿಚಿತ್ರವಾಗಿ ಕೆಲಸ ಮಾಡ್ತಾ ಇರುತ್ತೆ, ನಮಗೆ ಅರ್ಥನೇ ಆಗಲ್ಲ. ನಾವೇನು ಕರ್ಮ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತೇ ಆಗಲ್ಲ. ನೋಡೋದಾದರೆ ಕೆಲವರು ಹೇಳ್ತಾರೆ ದೈವವಾದ ಅಂತ. ಏನೇನು ನಡೀತಾ ಇದೆಯೋ ಅದೆಲ್ಲ ದೇವ್ರಿಗೆ ಸಂಬಂಧಪಟ್ಟಿದ್ದು, ನಂದು ಏನೂ ಇಲ್ಲ ಇದರಲ್ಲಿ ಅಂತೇಳಿ ಕೆಲವರು ವಿಚಾರ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಕರ್ಮವಾದ, ನಿಮ್ಮ ಜೀವನಕ್ಕೆ ಶಿಲ್ಪಕಾರ ನೀವೇ ಕೆಲಸ ಮಾಡಬೇಕು, ನಿಮ್ಮದೇ ಅಲ್ಲ, ನೀವೇನು ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಸಮಯ, ಟೈಮ್ ಬರಬೇಕ್ರಿ, ಏನೇ ಆದರೂ ಟೈಮ್ ಬರೋವರೆಗೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ ಅಂತೇಳಿ ಕೆಲವರು ಇಚ್ಛೆ ಪಡ್ತಾರೆ. ಸೊ ಇದರಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಹೇಳ್ಬೋದು ಯಾರಾದರೂ? ಯಾವ್ದು ಸತ್ಯ ಇದರಲ್ಲಿ? ಯಾವ್ದು ಸತ್ಯ ಇದರಲ್ಲಿ? ದೈವವಾದನ, ಕರ್ಮವಾದನ ಅಥವಾ ಸಮಯವಾದನ? ಪ್ರತಿಯೊಂದು ಸತ್ಯ ಅಂತ ಹೇಳ್ತಾರೆ. ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು? ನೋಡಿ, ಇಲ್ಲೊಂದು ಉದಾಹರಣೆ ನಾವು ನೋಡೋದಾದರೆ, ರೈತ ಏನು ಮಾಡ್ತಾ ಇದ್ದಾನೆ, ಸರಿಯಾದ ಸಮಯದಲ್ಲಿ ಬೀಜವನ್ನು ಬಿತ್ತಾ ಇದ್ದಾನೆ. ಅಂದರೆ ಏನು? ಅವನು ಕರ್ಮ ಮಾಡ್ತಾನೆ. ಅವ್ನು ಕರ್ಮ ಮಾಡದೇ ಇರಲ್ಲ. ನಿನ್ನ ಕೆಲಸಕ್ಕೆ ನೀನು ಕಾರಣ ಅಂತ ಜನ ಹೇಳ್ತಾರಲ್ಲ, ಆಯಿತು ನನ್ನ ಕೆಲಸಕ್ಕೆ ನಾನು ಕಾರಣ ಆದರೂ ಸಹ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಅವನೇನು ಮಾಡ್ತಾ ಇದ್ದಾನೆ, ಬೀಜವನ್ನು ಬಿತ್ತುತ್ತಾ ಇದ್ದಾನೆ. ಎರಡನೇದಾಗಿ ಅವನು ಬೀಜ ಬಿತ್ತಿರೋವಂಥದ್ದು ಯಾವುದ್ರ ಮೇಲೆ ನಿರ್ಭರ ಆಗಿದೆ? ಮಳೆ ಮೇಲೆ ನಿರ್ಭರ ಆಗಿದೆ. ಚೆನ್ನಾಗಿ ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಮಳೆ ಬಂದಾಗ ಬೆಳೆ ಬರಬೇಕು. ಅವನು ಮಳೆಗೋಸ್ಕರ ಕಾಯ್ತಾ ಇದ್ದಾನೆ. ಅದೇನು? ದೈವವಾದ, ದೇವ್ರದ್ದು ಅನುಗ್ರಹ ಅಲ್ಲಿ ಬೇಕಾಗಿದೆ. ಮೂರನೇದಾಗಿ ಬೆಳೆ ಬೆಳೆಯೋದಕ್ಕೆ ಅದರದ್ದೇ ಆದಂಥ ಸಮಯವನ್ನು ತಗೊಳುತ್ತೆ. ಇದು ಸಮಯವಾದ ಅಂತ ಕೇಳ್ಬೋದು. ಅಂದರೆ ನೀವು ಭತ್ತ ಬೆಳೆದಿದ್ರೆ ಅದನ್ನು ಭತ್ತ ಬೀಜ ಅಂದರೆ ನಾಟಿ ಮಾಡಿದರೆ ಒಂದು 4 ತಿಂಗಳು ಅಥವಾ 6 ತಿಂಗಳಿಗೆ ಅದು ಫಲ ಕೊಡುತ್ತೆ. ಅದೇ ತೆಂಗಿನ ಮರ ನೆಟ್ಟರೆ 5 ವರ್ಷ 7 ವರ್ಷವರೆಗೂ ಅದು ತಗೊಳುತ್ತೆ. ಈ ಪ್ರಕಾರ ಪ್ರತಿಯೊಂದು ಸಹ ಅದು ಕಾಲ, ನಮ್ಮ ಕರ್ಮ ಮತ್ತು ಭಗವಂತನ ಅನುಗ್ರಹ 3 ಸಹ ಇದರಲ್ಲಿ ಒಳಗೊಂಡಿದೆ ಅಂತ ನಾವು ನೋಡ್ಬೋದು. ಸೊ ಆ ರೀತಿ ದುಷ್ಟ ಕರ್ಮದಿಂದ ಸಹ ನಾವು ಕೆಲವು ಸರಿ ಆನಂದವನ್ನು ಪಡಿತೀವಿ, ಒಳ್ಳೆ ಕರ್ಮಗಳಿಂದ ಒಳ್ಳೆ ಗುಣಗಳಿಂದ ಸಹ ನಾವು ಆನಂದನ ಪಡಿತೀವಿ. ಆದರೆ ಯಾವುದು ಒಳ್ಳೆಯದು? ಒಳ್ಳೆ ಕರ್ಮದಿಂದ ನಾವು ಆನಂದವನ್ನು ಪಡೆಯುವಂಥದ್ದು. ದುಷ್ಟಕರ್ಮದಿಂದ ಆನಂದವನ್ನು ಪಡೆಯುವಂಥವ್ರಿಗೆ ಮಾಡರ್ನ್ ಸೈನ್ಸಲ್ಲಿ, ಸೈಕಾಲಜಿಲಿ ಒಂದು ಹೆಸರು ಕೊಡ್ತಾರೆ. ಏನದು? ಸೈಕೋ. ಸೊ ಆ ಪ್ರಕಾರ ಯಾರು ದುಷ್ಟಕರ್ಮದಲ್ಲಿ ಆನಂದವನ್ನು ಪಡಿತಾರೋ ಅವರು ಒಂಥರ ಸೈಕೋ ಥರ. ಆದರೆ ಒಳ್ಳೆ ಕರ್ಮದಲ್ಲಿ ಆನಂದ ಯಾವ ಥರ ಪಡಿತಾರೆ? ಉದಾಹರಣೆಗೆ ಒಂದು ವಿಡಿಯೋ ನೋಡಿದ್ವಲ್ಲ, ಒಳ್ಳೆ ಕರ್ಮದಲ್ಲಿ ಅವ್ರಿಗೆ ಆನಂದ ಸಿಕ್ಕಿದ್ರೆ ಅವರು ಅದರಿಂದ ಬಹಳ ಸಂತೋಷವಾಗಿರ್ತಾರೆ. ಎರಡೂ ಬೇರೆ ಬೇರೆ ಥರ ಫಲ ಕೊಡುತ್ತೆ. ಮನುಷ್ಯನಿಗೆ ಆನಂದ ಇಲ್ಲದೆ ಬದುಕೋಕ್ಕಾಗಲ್ಲ. ಆದರೆ ಅವನು ಒಳ್ಳೆ ಕರ್ಮದಿಂದ ಆನಂದವನ್ನು ಪಟ್ಟಾಗ ಪ್ರಕೃತಿ ಸಹ ಅವನಿಗೆ ಅದೇ ಪ್ರಕಾರ ರಿಯಾಕ್ಷನ್ ಕೊಡುತ್ತೆ. ನಾನು ಆಗಲೇ ಹೇಳ್ದಂಗೆ, ಈ ಒಂದು ಜನ್ಮ ಆದಮೇಲೆ ಇನ್ನೊಂದು ಜನ್ಮದಲ್ಲಿ ಹೋಗ್ತಾ ಇದ್ದಂಗೆ ಮನುಷ್ಯ ಗಾಳಿ ಗಂಧವನ್ನು ತಗೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋ ಹಾಗೆ ಒಂದು ಜನ್ಮದ ಕರ್ಮಫಲಗಳನ್ನು ತಗೊಂಡು ವ್ಯಕ್ತಿ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದಾನೆ, ಬೇರೆ ಜನ್ಮಕ್ಕೆ ಹೋಗ್ತಾ ಇದ್ದಾನೆ. ತಥಾ ದೇಹಾಂತರ ಪ್ರಾಪ್ತಿ, ಅಂದರೆ ದೇಹ ಮಾತ್ರ ಬದಲಾವಣೆ ಆಗ್ತಾ ಇದೆ ಹೊರತು ಆ ವ್ಯಕ್ತಿ ಬದಲಾವಣೆ ಆಗ್ತಾ ಇಲ್ಲ. ಆ ವ್ಯಕ್ತಿ ಹೃದಯದಲ್ಲಿ ಏನೆಲ್ಲ ಹಿಂದಿನ ಎಲ್ಲ ಜನ್ಮಗಳಲ್ಲಿ ಸ್ಟೋರ್ ಆಗಿದೆ ಅದೆಲ್ಲ ಅಲ್ಲಿ ಬರುತ್ತೆ. ಅದನ್ನೇ ಹೇಳ್ತಾರೆ ಕಾನ್ಷಿಯಸ್ನೆಸ್ ಅಂತ. ಆ ಕಾನ್ಷಿಯಸ್ನೆಸ್ನ ಅವನು ತಗೊಂಡು ಹೋಗ್ತಾನೆ. ಪಾಪದ ಪ್ರತಿಕ್ರಿಯೆಯಿಂದ ಅವನು ಮತ್ತೆ ಪಾಪವನ್ನೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆ ರೀತಿ ಯಾವಾಗಲೂ ಅಷ್ಟೇ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ. ಸ್ವಭಾವ ಏನಾಗ್ತಾ ಇದೆ, ಬದಲಾಯಿಸ್ಬೇಕಾ ಬೇಡವಾ ಅನ್ನೋದು ಇಲ್ಲಿ ಪ್ರಶ್ನೆ. ಸ್ವಭಾವನ ಬದಲಾಯಿಸ್ಬೇಕಾ ಬೇಡವಾ? ಕೆಲವರು ಹೇಳ್ತಾರೆ ನನಗೆ ಒಂದು ಸ್ವಭಾವ ಇದೆ, ನನಗೆ ಭಾಳ ಕೋಪದ ಸ್ವಭಾವ ಅಂತ ಹೇಳ್ತಾರೆ. ಆ ಸ್ವಭಾವನ ಬದಲಾಯಿಸ್ಬೇಕಾ ಬೇಡವಾ? ಬದಲಾಯಿಸ್ಬೇಕಲ್ಲ. ಹಾಗೆ ಇದ್ದರೆ ಚೆನ್ನಾಗಿರುತ್ತಾ? ಕೆಲವರು ಹೇಳ್ತಾರೆ ಇವ್ರಿಗೆ ಬಹಳ ಕೋಪ, ಇವ್ರಿಗೆ ಬಹಳ ದ್ವೇಷದ ಸ್ವಭಾವ ಇದೆ ಅಂತ ಹೇಳ್ತಾರೆ. ಸ್ವಭಾವನ ಬದಲಾಯಿಸ್ಬೇಕಾ? ಕೆಲವರು ಹೇಳ್ತಾರೆ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ. ನಿಜನಾ? ಅದು ನಿಜನಾ? ಆದರೆ ಅದು ನಿಜ ಅಲ್ಲ ಅಂತ ಹೇಳ್ತಾರೆ. ನಾವೇನು ಸ್ವಭಾವದಲ್ಲಿ ನಾವು ಹುಟ್ಟಿದ್ದೀವಿ ಅದನ್ನು ಬದಲಾಯಿಸ್ಬೋದು ಭಗವಂತನ ಅನುಗ್ರಹದಿಂದ. ಅದೇ ನಾವು ಶ್ಲೋಕ ನೋಡಿದ್ವಿ, ವಿಷ್ಣು ಭಕ್ತಿರ್
ವಿಷ್ಣು ಭಕ್ತಿಯಿಂದ ಏನಾಗ್ತದೆ, ಕ್ರಮೇಣ ಇವ ಪ್ರಲೀಯತೆ, ನಿಧಾನವಾಗಿ ಅದು ವಿಷ್ಣು ಭಕ್ತಿಯಿಂದ ದೂರ ಆಗ್ತಾಯಿದೆ. ಆದರೆ ಏನು ಮಾಡಬೇಕು, ಇವರು ನಮ್ಮ ಪ್ರಹ್ಲಾದ್ ಮಹಾರಾಜ್ ಹೇಳೋ ಪ್ರಕಾರ ಕೌಮಾರಂ ಆಚರೇತ್ ಪ್ರಜ್ಞೋ, ಚಿಕ್ಕ ವಯಸ್ಸಲ್ಲಿ ಅದನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ಯಾವಾಗ ಪ್ರಾರಂಭ ಮಾಡ್ತೀವಿ ಆವಾಗ ಆ ಕರ್ಮದ ಪ್ರಭಾವ ಏನಿದೆ ನಿಧಾನವಾಗಿ ವಿಷ್ಣು ಭಕ್ತಿಯಿಂದ ಅದು ಹೋಗ್ತಾ ಇರುತ್ತೆ. ಉದಾಹರಣೆಗೆ ನೋಡೋದಾದರೆ ಪಾಂಡವರ ಮತ್ತು ಕೌರವರ ಸ್ವಭಾವನ ನಾವು ಒಂದು ಇಲ್ಲೇ ಮಹಾಭಾರತದ ನಿದರ್ಶನದಲ್ಲೇ ನೋಡ್ಬೋದು. ಪಾಂಡವರು ಅವರು ನಿಜವಾಗ್ಲೂ ಹಕ್ಕುದಾರರು, ರಾಜ್ಯಕ್ಕೆ ಅವರು ನಿಜವಾಗ್ಲೂ ಹಕ್ಕುದಾರರು. ಯಾಕೆಂದರೆ ಪಾಂಡು ಮಹಾರಾಜನ ಮಕ್ಕಳಾಗಿದ್ದರು. ನಮ್ಮ ಹಿಂದೂ ಡೈನೆಸ್ಟಿಲಿ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಯಾವಾಗಲೇ ಆಗಲಿ ಆ ಒಂದು ಯೋಗ್ಯತೆಯನ್ನು ಪರಂಪರಾಗತವಾಗಿ ಅವರು ಪಡ್ಕೋತಾ ಇರ್ತಾರೆ. ಅಂದರೆ ಹಿರಿಯರು ಮತ್ತು ಅವ್ರ ಮಕ್ಕಳು ಸಹ ಪಡ್ಕೋತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಪಾಂಡವರು ಅದಕ್ಕೆ ಅರ್ಹರಾಗಿದ್ದರು. ಒಂದು ತಾತ್ಕಾಲಿಕ ಕ್ಷಣಕ್ಕೋಸ್ಕರ ಪಾಂಡವರು ಇನ್ನೂ ಚಿಕ್ಕ ವಯಸ್ಸಲ್ಲಿ ಇರೋದ್ರಿಂದ ಏನು ಮಾಡಿದರು, ಧೃತರಾಷ್ಟ್ರನಿಗೆ ಆ ಒಂದು ಅಧಿಕಾರವನ್ನು ಕೊಟ್ಟು ಆ ಮಕ್ಕಳ ಪಾಲನೆಯಲ್ಲಿ ಅಂದರೆ ಒಂದು ಪೋಷಕರಾಗಿ, ಉದಾಹರಣೆಗೆ ಬೇಕಾದಷ್ಟು ನಾವು ಸಂದರ್ಭವನ್ನು ನಾವು ಈಗಲೂ ಸಹ ನೋಡ್ತೀವಿ. ಅನಾಥ ಮಕ್ಕಳು ಅಂದರೆ ತಂದೆ ತಾಯಿ ಇರ್ತರು, ಆದರೆ ಇವಾಗಿಲ್ಲ, ಗಾರ್ಡಿಯನ್ಸ್ ಆಗಿ ಕೆಲವರು ಅವ್ರಿಗೆ 18 ವರ್ಷ ಆಗೋವರೆಗೂ ಇರ್ತಾರೆ. ಆ ಗಾರ್ಡಿಯನ್ಸೇ ಎಲ್ಲ ಆಸ್ತಿನ ಲಪ್ಟಾಯಿಸ್ಕೊಂಡು ಹೋದರೆ ಅದು ಸರಿನಾ? ಈ ಮಕ್ಕಳಿಗೆ ನೀವು ಗಾರ್ಡಿಯನ್ಸ್ ಆಗಿರಿ ಅಂತೇಳಿ ಅವ್ರಿಗೆ ಇಟ್ಟಿರ್ತಾರೆ. ಆದರೆ ಆ ಗಾರ್ಡಿಯನ್ಸೇ ಎಲ್ಲ ಆಸ್ತಿನ ತೊಗೊಂಡು ಹೋದರೆ ಅದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಸ್ವಲ್ಪ ವರ್ಷ ನೀನು ಈ ಮಕ್ಕಳನ್ನ ನೋಡಿಕೊಂಡು ಯುಧಿಷ್ಠಿರ ಮಹಾರಾಜ ದೊಡ್ಡವರಾಗೋವರೆಗೂ ನೀನು ನೋಡ್ಕೊ ಅಂತೇಳಿ ಅವ್ರಿಗೆ ಆದೇಶ ಕೊಟ್ಟಿರ್ತಾರೆ ಹಿರಿಯರು. ಆದರೆ ಅವನು ಆ ಥರ ಮಾಡದೆ ರಾಜ್ಯಭಾರವನ್ನು ತಗೊಂಡು ಜೊತೆಯಲ್ಲಿ ನಾನಾದಮೇಲೆ ನನ್ನ ಮಗ ಈ ರಾಜ್ಯವನ್ನು ಆಳಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಆ ಸಮಯದಲ್ಲಿ ಪಾಂಡವರಿಗೆ ಕೊಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ. ನಾವು ಮುಂದೆ ನೋಡೋದಾದರೆ ನೋಡಿ, ಮೊದಲನೇದಾಗಿ ಅವ್ರು ಏನು ಮಾಡ್ತಾರೆ, ಭೀಮನಿಗೆ ವಿಷ ಕೊಡ್ತಾರೆ. ಭೀಮನಿಗೆ ವಿಷ ಕೊಟ್ಟು ಅವನನ್ನು ನೀರಲ್ಲಿ ಮುಳುಗಿಸ್ತಾರೆ, ತೂಕ ಕಟ್ಟಿ ಕೆಳಗಡೆ ಬಿಡ್ತಾರೆ. ಅವನು ನಾಗಲೋಕಕ್ಕೆ ಹೋಗ್ತಾನೆ. ಆ ಪ್ರಕಾರ ಕಷ್ಟ ಕೊಟ್ಟರು. ಅದಾದಮೇಲೆ ಅರಗಿನ ಮನೆ ಅಂದರೆ ಒಂದು ಮೇಣ ಮತ್ತು ಮರವನ್ನು ಎರಡು ಮಿಶ್ರಣದಲ್ಲಿ ಒಂದು ಅರಮನೆಯನ್ನು ಕಟ್ಟಿ ಅಲ್ಲಿ ಅವರಿಗೆ ವಾಸ ಮಾಡೋಕ್ಕೆ ಕೊಟ್ಟರು. ಅದು ಯಾವ ಥರ ಇತ್ತು ಅಂತ ಹೇಳಿದ್ರೆ, ಸ್ವಲ್ಪ ಬೆಂಕಿ ಇಗ್ನಿಷನ್ ಆದರೆ ಸಾಕು ಆ ಇಡೀ ಅರಮನೆ ಭಸ್ಮ ಆಗೋಷ್ಟು ಅಪಾಯ ಇತ್ತು. ಆದರೆ ವಿದುರನ ಒಂದು ತೀಕ್ಷ್ಣವಾದಂಥ ರಾಜಕೀಯ ನೀತಿಯಿಂದ ಅವರು ಪಾರಾದರು. ಮತ್ತು ದ್ರೌಪದಿಗೆ ಅವರು ಎಷ್ಟು ಅಪಮಾನ ಮಾಡಿದ್ರು, ಮನಭಂಗ ಮಾಡಿದ್ರು. ಸೊ ಈ ಥರ ಕಷ್ಟ ಕೊಟ್ಟರು. ಅದಾದಮೇಲೆ ವನವಾಸಕ್ಕೆ ಅವರು ಹೋಗಬೇಕಾಯಿತು. ಇಷ್ಟೆಲ್ಲ ಆದಮೇಲೆ ಅಭಿಮನ್ಯುವನ್ನು, ತಮ್ಮ ಅರ್ಜುನನ ಮಗ ಅಭಿಮನ್ಯುವನ್ನು ಮೋಸದಿಂದ ಅವರು ಕೊಲ್ತಾರೆ. ಅದಾದಮೇಲೆ ಇಷ್ಟೆಲ್ಲ ಆದಮೇಲೆ ಕೊನೆಗೆ ಕೃಷ್ಣ ಅವ್ರ ಹತ್ರ ಹೋಗ್ತಾರೆ ಸಂಧಾನಕ್ಕೋಸ್ಕರ. ಸಂಧಾನದಲ್ಲಿ ಅವರು ಭಾಳ ಫಿಕ್ಸ್ ಆಗಿದ್ರು ಮೊದಲೇ, ನಮಗೆ ಈ ಒಂದು ರಾಜ್ಯದ್ದು ಇದೆಲ್ಲ ನಮಗೆ ಏನು ಬೇಡ, ರಾಜ್ಯದ ಒಂದು ವ್ಯಾಮೋಹ ಬೇಡ, ಆದರೆ ನಾವು ನೀತಿಪರರಾಗಿರೋಣ ಅಂಥೇಳಿ ಕೇವಲ 5 ಹಳ್ಳಿಗಳನ್ನು ನಮಗೆ ಕೊಡಿ ಸಾಕು ಅಂಥೇಳಿ ಹೋದರು. ಆವಾಗಲೂ ಸಹ ಅವರು ಒಪ್ಪಲಿಲ್ಲ. ಇಷ್ಟೆಲ್ಲ ಅನ್ಯಾಯ ಅವ್ರಿಗೆ ಮಾಡಿದ್ರು ಸಹ ಅವ್ರ ಮೇಲೆ ಇವರಿಗೆ ಪ್ರತೀಕಾರ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇರಲಿಲ್ಲ. ಒಳ್ಳೆ ಸ್ವಭಾವ ಮತ್ತು ಕೆಟ್ಟ ಸ್ವಭಾವದ ಉದಾಹರಣೆ ನಾವು ಯಾವ ರೀತಿ ನೋಡ್ಬೋದು ಅಂದರೆ, ದುರ್ಯೋಧನ ರಣಭೂಮಿಯಲ್ಲಿ ನಿಂತ್ಕೊಂಡು ಎಲ್ಲರನ್ನ ಕೊಲ್ಲೋದಕ್ಕೆ ಸಂಚು ಹಾಕ್ತಾ ಇದ್ದ. ಅವನೇನು ಮಾಡ್ತಾ ಇದ್ದಾನೆ, ಭೀಷ್ಮಾಚಾರ್ಯರ ಹತ್ರ ಬಂದು ಅವ್ರು ಹೇಳ್ತಾ ಇದ್ದಾರೆ, ಭೀಷ್ಮಾಚಾರ್ಯರ ಹತ್ರ ಮತ್ತು ದ್ರೋಣಾಚಾರ್ಯರ ಹತ್ರ ಬಂದು ಹೇಳ್ತಾ ಇದ್ದಾರೆ, ನೀವು ಪಾಂಡವರಿಗೆ ತೋರಿಸಂಥ ಔದಾರ್ಯ ಇಷ್ಟು ವರ್ಷ ಏನು ತೋರಿಸಿದ್ದೀರ, ಅವ್ರಿಗೆ ವಿದ್ಯೆ ಕಲಿಸ್ಕೊಟ್ಟು ಎಲ್ಲ ತೋರಿಸ್ಕೊಟ್ಟು ಆ ಒಂದು ಔದಾರ್ಯವನ್ನು ಇವಾಗ ತೋರಿಸ್ಬೇಡಿ, ಇಲ್ಲಿ ಯುದ್ಧ ಮಾಡಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾರಿಗೆ? ದ್ರೋಣಾಚಾರ್ಯರಿಗೆ, ಭೀಷ್ಮಾಚಾರ್ಯರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಯುದ್ಧ ಗೆಲ್ಲಬೇಕು, ಈ ರಾಜ್ಯ ನಂದಾಗಬೇಕು. ಆದರೆ ಅರ್ಜುನಂದು ಒಳ್ಳೆ ಸ್ವಭಾವ ಏನು ಅರ್ಥ ಮಾಡ್ಕೋತಾ ಇದ್ದೇನೆ, ಅಕಸ್ಮಾತಾಗಿ ನಮ್ಮ ಸ್ವಜನರನ್ನೇ ನಾವು ಕೊಂದಾಗ ಇದನ್ನ ಇಟ್ಕೊಂಡು ಏನು ಮಾಡೋದು, ಈ ರಾಜ್ಯ ಇಟ್ಕೊಂಡು ಏನು ಮಾಡೋದು? ಹರೇ ಕೃಷ್ಣ. ಈ ರಾಜ್ಯ ಇಟ್ಕೊಂಡು ಹೇಗೆ ಅನುಭವಿಸೋದು ಅಂತೇಳಿ ಅರ್ಜುನ ವಿಚಾರ ಮಾಡ್ತಾ ಇದ್ದ. ಸೊ ಇದು ಒಳ್ಳೆಯ ಸ್ವಭಾವ ಮತ್ತು ಕೆಟ್ಟ ಸ್ವಭಾವದಲ್ಲಿ ಇರುವಂಥ ವ್ಯತ್ಯಾಸವನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೋದು ಅಂದರೆ, ಒಳ್ಳೆ ಸ್ವಭಾವದವರು ಅವ್ರ ಹತ್ರ ಏನೇ ಇರಲಿ ಅದನ್ನು ಏನು ಮಾಡ್ತಾ ಇದ್ದಾರೆ, ಹಂಚಿಕೊಂಡು ಜೀವನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಕೆಟ್ಟ ಸ್ವಭಾವ ಇರೋರು ಏನು ಆ ಥರ ಮಾಡೋದಿಲ್ಲ. ಉದಾಹರಣೆಗೆ ಇವತ್ತಿನ ದಿನ ನೋಡಿ, ದೊಡ್ಡ ದೊಡ್ಡ ಮನೆ ಕಟ್ಟಿರ್ತಾರೆ, ಆದರೆ ಆ ಮನೆಯಲ್ಲಿ ವಾಸ ಮಾಡೋದು ಇಬ್ಬರೇ. ದೊಡ್ಡ ಮನೆ ಇರುತ್ತೆ, ಆದರೆ ಇಬ್ಬರೇ ವಾಸ ಮಾಡ್ತಾ ಇರ್ತಾರೆ. ಆ ಇಬ್ಬರು ವಾಸ ಮಾಡ್ತಾ ಇರ್ತಾರೆ. ಯಾರನ್ನ ಗೆಸ್ಟ್ ಯಾರಾದರೂ ಬರ್ತಾರ ಅಥವಾ ಇನ್ನೊರು ಯಾರನ್ನ ಬರ್ತಾರ ಅಂದರೆ ಅದಕ್ಕೂ ಅವಕಾಶ ಇಲ್ಲ. ಮನೆ ಮುಂದಿನ ದೊಡ್ಡ ಬೋರ್ಡ್ ಹಾಕ್ಬಿಡ್ತಾರೆ, ಏನೋ ನಾಯಿ ಇದೆ ಎಚ್ಚರಿಕೆ ಅಂತ. ಅಂದರೆ ಅವ್ರ ಸ್ವಭಾವನ ಅವ್ರು ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ.
ಹಾಗಾಗಿ ಇಲ್ಲಿ ಇನ್ನೊಂದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ದಿಸ್ ವರ್ಲ್ಡ್ ಕ್ಯಾನ್ ಫುಲ್ಫಿಲ್ ಎವ್ರಿ ಒನ್ಸ್ ಡಿಸೈರ್. ಇವತ್ತು ಸಹ ನೋಡಬೇಕಾದ್ರೆ ನಮ್ಮ ಒಂದು ಭೂಮಿಯಲ್ಲಿ ಉತ್ಪತ್ತಿ ಆಗ್ತಾ ಇರುವಂಥ ಆಹಾರ ಧಾನ್ಯಗಳು ಇವತ್ತು ಏನು ಜನಸಂಖ್ಯೆ ಇದೆ ಅದಕ್ಕೆ 2ರಷ್ಟು ಜನಸಂಖ್ಯೆಗೆ ಆಹಾರನ ಕೊಡ್ಬೋದಂತೆ. ಬ್ರೆಜಿಲ್ ಅಥವಾ ಬೇರೆ ಕಂಟ್ರಿಗಳಲ್ಲಿ ಎಷ್ಟು ಆಹಾರ ಪದಾರ್ಥ ಧಾನ್ಯ ಪದಾರ್ಥ ಸ್ಟೋರ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇಕು ಅಂತ ಸ್ಟೋರ್ ಮಾಡ್ತಾರೆ ಅವರು, ಆದರೆ ಯೂಸ್ ಆಗಲ್ಲ, ಮಾರ್ಕೆಟಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಲ್ಲ, ಸೇಲ್ ಆಗಲ್ಲ. ಏನಾಗ್ತಾ ಇದೆ, ಸ್ವಲ್ಪ ವರ್ಷ ಆದಮೇಲೆ ಅದನ್ನು ಎಕ್ಸ್ಪೈರ್ ಆದಮೇಲೆ ತೊಗೊಂಡೋಗಿ ಸಮುದ್ರದ ಮಧ್ಯದಲ್ಲಿ ಚೆಲ್ಬಿಡ್ತಾರೆ. ಎಷ್ಟು? ಒಂದು ಸ್ವಲ್ಪ 10 kg 20 kgನ ಅಲ್ಲ, ಕೋಟಿ ಕೆಜಿಗಳಷ್ಟು ಅಂದರೆ ಟನ್ಗಳಷ್ಟು ಆಹಾರ ಪದಾರ್ಥನ ತೊಗೊಂಡೋಗಿ ಸಮುದ್ರದಲ್ಲಿ ಚೆಲ್ತಾರೆ. ಆದರೆ ಈಗಲೂ ಸಹ ಕೆಲವೊಂದು ಕಾಂಟಿನೆಂಟಲ್ಸಲ್ಲಿ ಆಫ್ರಿಕಾ, ಸೌತ್ ಆಫ್ರಿಕಾ ಆ ಕಡೆ ಮತ್ತು ಕೆಲವೊಂದು ಪ್ರದೇಶದಲ್ಲಿ ನೋಡಿದಾಗ ಅವ್ರಿಗೆ ಇವತ್ತು ಸಹ ತಿನ್ನೋದಕ್ಕೆ ಆಹಾರ ಸಿಗ್ತಾ ಇಲ್ಲ. ಅವರು ಹಸಿವಿಂದ ಕೆಲವು ಸರಿ ಬೇಕಾದಷ್ಟು ಕಂಟ್ರಿಗಳಲ್ಲಿ ನರಳ್ತಾ ಇದ್ದಾರೆ. ಆ ಒಂದು ಹಂಚಿಕೊಂಡು ಜೀವನ ಮಾಡುವಂಥ ಮನೋಭಾವನೆ ವ್ಯಕ್ತಿಗತವಾಗಿ ಅಲ್ಲ, ಸಾಮಾಜಿಕ ರೂಪದಲ್ಲೂ ಸಹ ನಮಗೆ ಇವತ್ತು ನೋಡೋಕ್ಕೆ ಸಿಗ್ತಾ ಇಲ್ಲ. ಅಂದರೆ ಒಂದು ಸಮಾಜ, ಒಂದು ದೇಶದ ಮಧ್ಯದಲ್ಲಿ ಸಹ ಒಂದು ಸೌಹಾರ್ದತೆ ನಮಗೆ ಸಿಗ್ತಾ ಇಲ್ಲ. ಆ ಪ್ರಕಾರನೇ ಈ ಸ್ವಭಾವ ಅನ್ನೋದು ಬಹಳ ಮುಖ್ಯ ಆಗಿದೆ. ವ್ಯಕ್ತಿಗತವಾಗಿ ಸಹ ನಾವು ಇದನ್ನು ಅಳವಡಿಸ್ಕೋಬೇಕು, ಸಮಾಜದಲ್ಲಿ ಸಹ ನಾವು ಇದನ್ನು ತರಬೇಕು ಅಂತೇಳಿ ಶಿಲಾ ಪ್ರಭುಪಾದ ಇಚ್ಛೆ ಪಟ್ಟಿದ್ರು. ಅದಕ್ಕೆ ಶಿಲಾ ಪ್ರಭುಪಾದ ಯಾವಾಗಲೂ ಇಸ್ಕಾನ್ ಸಂಸ್ಥೆ ಎಲ್ಲೆಲ್ಲಿದೆಯೋ 8 ಕಿಲೋಮೀಟರ್ ಸುತ್ತ ಯಾರು ಹಸ್ಕೊಂಡು ಹೋಗಬಾರ್ದು. ಇಸ್ಕಾನ್ ಅಂತಲ್ಲ, ಯಾವುದೇ ಮಂದಿರ ಇದೆ ಭಗವಂತ ಅಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಸರೌಂಡಿಂಗಲ್ಲಿ 8 ಕಿಲೋಮೀಟರ್ ದೂರದಲ್ಲಿ ಯಾರು ಹಸ್ಕೊಂಡು ಹೋಗಬಾರ್ದು ಅಂತೇಳಿ ಒಂದು ನಿಯಮವನ್ನು ತಂದು ಫುಡ್ ಫಾರ್ ಲೈಫ್ ಅಂತ ತೊಗೊಂಡು ಬಂದರು. ಒಂದ್ಸರಿ ಏನಾಯಿತು, ಶಿಲಾ ಪ್ರಭುಪಾದ್ ಅವರ ಗುರುಗಳ ಆವಿರ್ಭಾವ ತಿಥಿ ಮಾಡಿ ಪ್ರಸಾದ ಎಲ್ಲ ಹಂಚ್ತಾ ಇದ್ರು. ಆ ಸಮಯದಲ್ಲಿ ಹೊರಗಡೆ ಬಂದು ನೋಡಿದಾಗ ಸಾಕಷ್ಟು ಜನ ಹಸ್ಕೊಂಡಿದ್ರು. ನಾಯಿಗಳು ಸಹ ಅವರು ಹಸ್ಕೊಂಡಿರೋದನ್ನ ನೋಡಿದ್ರು. ಅವತ್ತು ಅವರ ಶಿಷ್ಯರಿಗೆ ಹೇಳ್ತಾರೆ, ಇವತ್ತಿಂದ ಆಚೆಗೆ ಎಲ್ಲೆಲ್ಲಿ ನಮ್ಮ ಇಸ್ಕಾನ್ ಕೇಂದ್ರಗಳಿದೆಯೋ ಅಲ್ಲೆಲ್ಲ ನಾವು ಫುಡ್ ಫಾರ್ ಲೈಫ್ ನೀವು ಪ್ರಾರಂಭ ಮಾಡಿ. ನೋಡ್ಬೋದು ನಾವು ಮಠಗಳು ಇನ್ನೊಂದು ಕಡೆ ಮತ್ತೊಂದು ಕಡೆ ಅವರು ಎಷ್ಟು ಬೇಕೋ ಅಷ್ಟು ಅಡುಗೆ ಮಾಡ್ಕೋತಾರೆ, ಊಟ ಮಾಡ್ತಾರೆ. ಆದರೆ ಫುಡ್ ಫಾರ್ ಲೈಫ್ ಅಂತ ಏನು ಕಾನ್ಸೆಪ್ಟ್ ಇಲ್ಲ. ಶಿಲಾ ಪ್ರಭುಪಾದ ಏನು ಮಾಡಿದ್ರು, ಫುಡ್ ಫಾರ್ ಲೈಫ್ ಅಂತೇಳಿ ಎಲ್ಲ ಕಡೆ ಪ್ರಾರಂಭ ಮಾಡಿದ್ರು. ಅಂದರೆ ದಿನಕ್ಕೆ ಒಂದು ಸಮಯದಲ್ಲಿ ದೇವಸ್ಥಾನದಿಂದ ಹೊರಗಡೆ ಪ್ರಸಾದವನ್ನು ವಿತರಣೆ ಮಾಡುವಂಥದ್ದು ಅಭ್ಯಾಸವನ್ನು ಶಿಲಾ ಪ್ರಭುಪಾದ ತೊಗೊಂಡು ಬಂದರು. ಇದೇನೆಂದರೆ ಮಾನವ ಜೀವನದಲ್ಲಿ ಔದಾರ್ಯತೆಯನ್ನು ತಂದು ತೋರಿಸ್ತಾ ಇದೆ. ಅದೇ ಪ್ರಕಾರ ಔದಾರ್ಯತೆ ಇಲ್ಲ ಅಂದರೆ, ಈ ಒಂದು ಔದಾರ್ಯದ ಗುಣ ಇಲ್ಲ ಅಂದರೆ ನಾವು ನಿಜವಾಗ್ಲೂ ಆನಂದವಾಗಿರೋದಕ್ಕೆ ಸಾಧ್ಯ ಇಲ್ಲ. ಆಗಲೇ ಹೇಳ್ತಾ ಇದ್ದೆ, ಒಳ್ಳೆ ಗುಣಗಳಿಂದ ಆನಂದ ಮತ್ತು ಕೆಟ್ಟ ಗುಣಗಳಿಂದ ಆನಂದ ಅಂತ. ಯಾವುದರಲ್ಲಿ ಬಹಳ ಜಾಸ್ತಿ ಆನಂದ ಸಿಗುತ್ತೆ? ಒಳ್ಳೆ ಗುಣಗಳಿಂದ ಬಹಳ ಆನಂದ ಸಿಗುತ್ತೆ. ಸೊ ಆ ರೀತಿ ನಾವು ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡ್ರೆ ಏನಾಗುತ್ತೆ, ಕೆಟ್ಟ ಗುಣಗಳನ್ನು ಬೆಳೆಸ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ಮುಂದುವರೆದು ವ್ಯತ್ಯಾಸ ನೋಡೋದಾದರೆ ಕೆಟ್ಟ ಗುಣಗಳಲ್ಲಿ ನಾವು ಆನಂದ ಪಡ್ಕೊಳ್ಳೋದೇ ಆದರೆ ಸ್ವಲ್ಪ ಕಾಲದಲ್ಲಿ ನಮ್ಮಿಂದ ಎಲ್ಲ ದೂರ ಆಗೋಗ್ತಾರೆ. ಸ್ವಲ್ಪ ದಿನ ಆದಮೇಲೆ ನಮ್ಮನ್ನು ಯಾರೂ ಮಾತಾಡಿಸೋದಿಲ್ಲ, ಯಾರೂ ನಮ್ಮನ್ನು ಸೇರೋದಿಲ್ಲ. ಆ ಥರ ನಡವಳಿಕೆಯಿಂದ ನಮಗೆ ಬಹಳಷ್ಟು ನೋವು ಉಂಟಾಗುತ್ತೆ ಜೀವನದಲ್ಲಿ. ಆದರೆ ಒಳ್ಳೆ ಗುಣಗಳಿಂದ ನಾವೇನಾದರೂ ಪ್ರಯತ್ನ ಮಾಡಿದಾಗ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರಾ? ಎಲ್ಲರೂ ಪ್ರೀತಿಸ್ತಾರಾ? ಸೊ ಆ ಪ್ರಕಾರ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡ್ರೆ ಪ್ರತಿಯೊಬ್ಬರು ನಮಗೆ ಹತ್ತಿರ ಆಗ್ತಾರೆ. ಅದಕ್ಕೆ ಬೇಕಾದಷ್ಟು ಶಾಸ್ತ್ರಗಳಿಂದ ನಾವು ಉದಾಹರಣೆಯನ್ನು ತಗೋಬೋದು. ಆ ರೀತಿ ಒಂದು ನಾವು ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡಬೇಕೇ ಹೊರತು ಅದನ್ನು ಸುಮ್ಮನೆ ನಾವು ಬಾಯಲ್ಲಿ ಹೇಳೋದಲ್ಲ. ಯಾಕೆಂದರೆ ಡೆಪಾಸಿಟ್ ಅಂತ ಹೇಳ್ತೀವಿ, ನಾವು ಎಷ್ಟು ಡೆಪಾಸಿಟ್ ಮಾಡಿದ್ರೆ ಅಷ್ಟೇ ನಮಗೆ ಸಿಗೋದು ಅಲ್ವಾ? ಬ್ಯಾಂಕಲ್ಲಿ ನೀವು ಅಕಸ್ಮಾತಾಗಿ ನಿಮ್ಮ ಅಕೌಂಟಲ್ಲಿ 2,000 ರೂಪಾಯಿ ಇದ್ದರೆ ನೀವು ಚೆಕ್ ಬರ್ಕೊಡುವಾಗ 5,000 ಬರ್ಕೊಟ್ರೆ ಏನಾಗುತ್ತೆ? ಕೊಡ್ತಾರಾ? ಕೊಡಲ್ಲ. ಇವತ್ತಿನ ಜನ ಈ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಕಲಿಯುಗದಲ್ಲಿ ನಮ್ಮ ಮಕ್ಕಳೇ ನಮಗೆ ನಮ್ಮ ವಿಧೇಯವಾಗಿ ಮಾತಾಡಲ್ಲ. ಆ ರೂಮಲ್ಲಿ ಏನೋ ಒಂದಿದೆ ತಗೋ ಅಂತ ಹೇಳಿದ್ರೆ, ತಗೊಂಬಮ್ಮ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ನೀನೇ ಹೋಗಿ ತಗೋಬೇಕಾದ್ರೆ ಅಂತ. ಕಾರಣ ಏನು? ನಾವಲ್ಲಿ ಡೆಪಾಸಿಟ್ ಮಾಡಿಲ್ಲ, ಆ ಒಂದು ಪ್ರೀತಿಯನ್ನು ನಾವು ಡೆಪಾಸಿಟ್ ಮಾಡಿಲ್ಲ. ಯಾರೇ ಆಗಲಿ ನಮಗೆ ಹೊಸದಾಗಿ ನಮ್ಮ ಎದುರುಗಡೆ ಬರೋರಾಗಿರ್ಬೋದು ಅಥವಾ ನಮ್ಮ ಜೊತೆ ಸಂಪರ್ಕಕ್ಕೆ ಬರೋರಾಗಿರ್ಬೋದು, ಎಷ್ಟು ಪ್ರೀತಿ ಮತ್ತು ಆಪ್ಯಾಯತೆಗಳನ್ನು ಅವ್ರಿಗೆ ಕೊಡ್ತೀವೋ ಅಷ್ಟೇ ಅವ್ರು ನಮಗೆ ರಿಟರ್ನ್ ಕೊಡ್ತಾರೆ. ಆ ಪ್ರಕಾರನೇ ನಾವು ಏನು ಆ್ಯಕ್ಟ್ ಮಾಡ್ತೀವೋ ಅದೇ ಪ್ರಕಾರ ಈ ಜಗತ್ತು ನಮಗೆ ರಿಯಾಕ್ಷನ್ ಕೊಡುತ್ತೆ, ಒಂದು ಮಿರರ್ ಥರ ಅಂತ ಹೇಳಿ. ಇನ್ನೊಂದು ಉದಾಹರಣೆ ನೋಡೋದಾದರೆ ಪ್ರಾಕ್ಟಿಕಲ್ ಆಗಿ ನಾವೇನು ಮಾಡ್ತೀವೋ ಅದನ್ನು ಜನ ನೋಡ್ತಾರೆ ಹೊರತು ನಾವೇನು ಹೇಳ್ತೀವೋ ಅದನ್ನು ಜನ ಕೇಳೋದಿಲ್ಲ. ಒಂದು ಪ್ರಯೋಗ ಮಾಡೋಣ, ಇವಾಗೆಲ್ಲರೂ ಪ್ರಯೋಗ ಮಾಡೋಣ. ಪ್ರಾಕ್ಟಿಕಲಾಗಿ ಪ್ರಯೋಗ ಮಾಡೋಣ. ಎಲ್ಲರೂ ನಿಮ್ಮ ಬಿಗಿ ಮುಷ್ಟಿ ಥರ ತಗೊಳ್ಳಿ, ಎಲ್ಲರೂ ಮುಂದೆ ತಗೊಳ್ಳಿ ಕೈ.
ಮುಂದೆ ತಗೊಳ್ಳಿ. ತೋರ್ಬೆರಳು ಮಾತ್ರ ಬಲಗಡೆ ತಗೊಳ್ಳಿ, ಬಲಗಡೆ ಮುಂದೆ ತಗೊಳ್ಳಿ ತೋರ್ಬೆರಳು. ಈಗ ನಾನು ಹೇಳಿದ್ದನ್ನು ಮಾತ್ರ ಮಾಡಿ, ನಾನು ಏನು ಹೇಳ್ತೀನೋ ಆ ಪ್ರಕಾರ ಮಾಡಿ. ತಕ್ಷಣ ನಿಮ್ಮ ತೋರ್ಬೆರಳನ್ನು ಬಲಗೆನ್ನೆ ಮೇಲೆ ಇಟ್ಕೊಳ್ಳಿ. ಎಲ್ಲ ತಪ್ಪು ಮಾಡಿದ್ರಿ, ಯಾರೋ ಒಬ್ಬರು ಸರಿ ಮಾಡಿದ್ರಿ. ನಾನೇನು ಹೇಳಿದೆ? ಬಲಗೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ. ಆದರೆ ನೀವೆಲ್ಲ ಇಲ್ಲಿ ಇಟ್ಕೊಂಡ್ರೆ ಕಾರಣ ಏನು? ನೋಡಿದ್ದನ್ನ ಅನುಸರಣೆ ಮಾಡ್ತೀವಿ ಹೊರತು ಹೇಳಿದ್ದನ್ನ ಮಾಡೋದಿಲ್ಲ. ಹಾಗಾಗಿ ಈ ಪ್ರಕಾರ ನಮ್ಮದು ಬಿಹೇವಿಯರ್ ಇದ್ದಾಗ ಎಲ್ಲರೂ ಅದನ್ನು ಇಷ್ಟಪಡ್ತಾರೆ. ಅಂದರೆ ನಾವು ಏನಾದರೂ ಬೇರೆಯವ್ರಿಗೆ ಕೊಟ್ಟರೆ ಪ್ರೀತಿಯಿಂದ ಅವರು ಅದನ್ನು ನಮಗೆ ರಿಟರ್ನ್ ಕೊಡ್ತಾರೆ. ಸೊ ಆ ಪ್ರಕಾರ ಇತಿಹಾಸದಲ್ಲಿ ಉದಾಹರಣೆ ನೋಡೋದಾದರೆ, ಅಕಸ್ಮಾತಾಗಿ ಧೃತರಾಷ್ಟ್ರ ಏನಾದರೂ ಅವನು ನಿಸ್ವಾರ್ಥವಾಗಿ ಇಲ್ಲ, ಇದು ರಾಜ್ಯ ಬೇಕಾದಷ್ಟು ಸಮೃದ್ಧಿಯಿಂದ ಇರುವಂಥ ರಾಜ್ಯ, ಅಲ್ಲಿ ಪಾಂಡವರು ಇನ್ನು 5 ಜನ ಮಾತ್ರ ಇರೋದು, ಪಾಂಡವರು 5 ಜನ ಮತ್ತು ಕುಂತಿ ಒಬ್ಬರು, ಅವ್ರ ಜೊತೆ ಅದನ್ನು ಶೇರ್ ಮಾಡ್ಕೊಂಡಿದ್ರೆ ಇಡೀ ವಿಶ್ವವನ್ನು ಅವರು ಸುಖವಾಗಿ ಆಳ್ಬೋದಾಗಿತ್ತು. ಅದೇ ಹೇಳ್ತಾ ಇದ್ದೀವಿ, ದಿಸ್ ವರ್ಲ್ಡ್ ಕ್ಯಾನ್ ಫುಲ್ಫಿಲ್ ಎವ್ರಿ ಒನ್ಸ್ ನೀಡ್. ಈ ಜಗತ್ತು ಎಲ್ಲರ ಅಗತ್ಯಗಳನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾಟ್ ಒನ್ ಮ್ಯಾನ್ಸ್ ಗ್ರೀಡ್. ಒಬ್ಬ ಮನುಷ್ಯನ ದುರಾಸೆಯನ್ನು ಈ ಜಗತ್ತು ಪೂರ್ಣ ಮಾಡೋಕ್ಕಾಗಲ್ವಂತೆ. ಹೇಗದು? ಧೃತರಾಷ್ಟ್ರನ ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೋಬೋದು. ಅವನೊಬ್ಬ ವ್ಯಕ್ತಿದು ಗ್ರೀಡ್ ಏನಾಯಿತು, ಆ ದುರಾಸೆ ದೊಡ್ಡ ಮಹಾಭಾರತ ಯುದ್ಧವನ್ನು ತಗೊಂಡು ಬಂತು, ಅಲ್ಲಿ ಎಲ್ಲ ಸಂಹಾರ ಆಗಬೇಕಾಯಿತು. ಸೊ ಆ ರೀತಿ ನಾವು ಇತಿಹಾಸದಲ್ಲೇ ನೋಡ್ತಾ ಇದ್ದೀವಿ. ಹಿಟ್ಲರ್ ಆಗಿರ್ಬೋದು, ಬೇರೆ ಬೇರೆ ನಮ್ಮನ್ನು ಆಳಕ್ಕೆ ಬಂದಂಥ ಬ್ರಿಟಿಷರಾಗಿರ್ಬೋದು, ಸಂಪತ್ತನ್ನು ಪರಿಗಣನೆ ಮಾಡಿದ್ರೆ ಹೊರತು ಒಳ್ಳೆಯ ಗುಣಗಳನ್ನು ಪರಿಗಣನೆ ಮಾಡಲಿಲ್ಲ. ಉದಾಹರಣೆಗೆ ಭಾರತ ದೇಶ ನೀತಿಯಿಂದ ಮತ್ತು ಪ್ರೀತಿ ಆಪ್ಯಾಯತೆಗಳಿಂದ ಎಷ್ಟು ಒಳ್ಳೆ ಸೌಹಾರ್ದಯುತವಾದಂತಹ ರಾಷ್ಟ್ರ ಆಗಿತ್ತು ಅಂದರೆ ನಾವು ಎಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ವಿ, ಪ್ರತಿಯೊಬ್ಬರನ್ನ ವೆಲ್ಕಮ್ ಮಾಡ್ತಾ ಇದ್ವಿ. ಬ್ರಿಟಿಷರು ನಮ್ಮನ್ನು ಬಂದು ನಮ್ಮ ತಲೆಗೆ ಗನ್ ಇಡೋವರೆಗೂ ನಮ್ಗೆ ಗೊತ್ತಾಗಲಿಲ್ಲ ಇವರು ಒಳ್ಳೆಯವರ ಕೆಟ್ಟವರು ಅಂತ. ಅವ್ರಿಗೆ ಪ್ರತಿದಿನ ಮನೆ ಕರೆದು ಅವ್ರಿಗೆ ಊಟ ಇಟ್ಟು ಅವ್ರು ಹೇಳಿದ್ದನ್ನ ಕೇಳಿಕೊಂಡು ಅವ್ರದ್ದು ಜೀವನ ಶೈಲಿನ ಭಾಳ ಚೆನ್ನಾಗಿದೆ, ಒಳ್ಳೆ ಸೂಟು ಬೂಟು ಹಾಕ್ತಾ ಇದ್ದಾರೆ ಇವರು, ಭಾಳ ದೊರೆಗಳು ಇವರೆಲ್ಲ ಅಂಥೇಳಿ ಆ ಥರ ನೋಡ್ತಾ ಇದ್ವಿ. ಎಲ್ಲಿವರೆಗೂ ಅವ್ರು ನಮ್ಮ ತಲೆಗೆ ಗನ್ ಇಡಲಿಲ್ಲ ಅಲ್ಲಿವರೆಗೂ ನಮ್ಗೆ ಅದು ಗೊತ್ತಾಗಲಿಲ್ಲ. ಆದರೆ ನಿಜವಾಗ್ಲೂ ಈ ಒಂದು ಗುಣಗಳನ್ನು ಯಾರು ಕ್ಯಾಚ್ ಮಾಡ್ಕೋತಾರೆ, ಒಂದು ಒಳ್ಳೆ ಗುಣಗಳನ್ನು ಕ್ಯಾಚ್ ಮಾಡ್ಕೊಂಡು ಅದರಲ್ಲಿ ಆನಂದ ಪಡೀಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅವ್ರ ಜೀವನದಲ್ಲಿ ಆನಂದದ್ದು ಪರಿಣಾಮನೇ ಬೇರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಬೇರೆ ಬೇರೆ ಮಟ್ಟದ್ದು ಮನಸ್ಥಿತಿಯಿಂದ ಬೇರೆ ಬೇರೆ ಆನಂದವನ್ನು ವ್ಯಕ್ತಿಗಳು ಅನುಭವಿಸ್ತಾರೆ. ನಮ್ಗೆ ಗೊತ್ತಿರೋದು ಒಂದೇ ಭೌತಿಕ ಜಗತ್ತಲ್ಲಿ, ಇಂದ್ರಿಯಗಳ ಮಟ್ಟದಲ್ಲಿ ಆನಂದವನ್ನು ಅನುಭವಿಸೋದು. ದ ಹ್ಯಾಪಿನೆಸ್ ವಿಚ್ ಅರೈಸಸ್ ಥ್ರೂ ದ ಸೆನ್ಸಸ್. ಇಂದ್ರಿಯಗಳ ಮಟ್ಟದಲ್ಲಿ ಆನಂದವನ್ನು ಅನುಭವಿಸೋಕ್ಕೆ ಪ್ರಯತ್ನ ಪಟ್ಟಾಗ ನಾವೇನು ಮಾಡ್ತೀವಿ, ಇಂದ್ರಿಯ ಗ್ರಹಿಕೆ ಏನು ವಸ್ತುಗಳಿದೆಯೋ ಅದರಿಂದ ನಾವು ಆನಂದ ಪಡ್ಕೋತೀವಿ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಸಂಗ್ರಹ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇದೇ ನಡೀತಾ ಇರೋದು 99%. ಆದರೆ ಇದಕ್ಕಿಂತ ಮೇಲ್ಮಟ್ಟದ್ದು ಒಂದು ಆನಂದ ಅಂದರೆ ಮನಸ್ಸಿನ ಮಟ್ಟದಲ್ಲಿ ಆನಂದವನ್ನು ಪಡ್ಕೊಳ್ಳುವಂಥದ್ದು. ಕೆಲವರು ಏನು ಮಾಡ್ತಾರೆ, ಏನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಅದನ್ನು ಪ್ರಯತ್ನ ಪಡ್ತಾರೆ, ಕೆಲವರು ಏನು ಚಿತ್ರಕಲೆ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾರೆ, ಕೆಲವೊಂದು ಆರ್ಟ್ ಕಲಿತಾರೆ, ಮನಸ್ಸಿನ ಮಟ್ಟದಲ್ಲಿ ತಿಳ್ಕೊಳ್ಳುವಂಥದ್ದು. ಇನ್ನೂ ಉನ್ನತವಾದಂಥ ಆನಂದ ಇಂಟೆಲೆಕ್ಚುಯಲ್ ಅಂತ ಕರೀತಾರೆ. ಕೆಲವರಿಗೆ ಇಂಜಿನಿಯರಿಂಗ್ ಮಾಡಬೇಕು, ಏನೋ ಒಂದು ಆವಿಷ್ಕಾರ ಮಾಡಬೇಕು ಅಂಥೇಳಿ ಆ ಪ್ರಕಾರ ಬುದ್ಧಿಯ ಮಟ್ಟದಲ್ಲಿ ಅವ್ರು ಏನು ಮಾಡ್ತಾರೆ, ಆನಂದವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಹೊಸ ಇನ್ವೆನ್ಷನ್ ಮಾಡ್ತಾರೆ. ಇವತ್ತು ಏನೇನು ಎಲ್ಲ ಇನ್ವೆನ್ಷನ್ ಮಾಡಿದ್ದೀವಿ ಅದೆಲ್ಲ ಇನ್ವೆನ್ಷನ್ ಏನೋ ಬುದ್ಧಿಯ ಮಟ್ಟದಲ್ಲಿ ಅವರು ಆನಂದ ಪಡಿತಾ ಇದ್ರು ಸೈಂಟಿಸ್ಟ್ಗಳು. ಆ ಪ್ರಕಾರ ಇದೆಲ್ಲ ಇನ್ವೆನ್ಷನ್ ಆಗಿದೆ. ಇವತ್ತು ಏರೋಪ್ಲೇನ್ ಆಗಿರ್ಬೋದು, ಏರ್ ಜೆಟ್ ಆಗಿರ್ಬೋದು, ಇದೆಲ್ಲ ಏನೋ ಬುದ್ಧಿಯ ಮಟ್ಟದಲ್ಲಿ ಅವರು ಆನಂದ ಪಡ್ಕೊಂಡ್ರು. ಅವ್ರಿಗೆ ಆನಂದನೂ ಜೊತೆಲಿ ಆವಿಷ್ಕಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲಕ್ಕಿಂತ ಉನ್ನತ ಸ್ಥಾನದಲ್ಲಿ ಏನಿದೆ ಅದು ಆತ್ಮದ ಸ್ತರದಲ್ಲಿ ಆನಂದವನ್ನು ಪಡ್ಕೊಳ್ಳೋದು. ಐ ಆಮ್ ನಾಟ್ ದಿಸ್ ಬಾಡಿ, ನಾನು ಈ ಶರೀರ ಅಲ್ಲ, ನಾನು ಈ ಆತ್ಮ ಅಂಥೇಳಿ. ಜೀವನ ಅಶಾಶ್ವತವಾಗಿದೆ. ಈ ಜೀವನ ಅಶಾಶ್ವತವಾಗಿರೋದ್ರಿಂದ ನಾನೇನಾದರೂ ಒಂದು ಒಳ್ಳೆಯದನ್ನು ಗಳಿಸ್ಬೇಕು ಈ ಜೀವನ ಮುಗಿಯೋಷ್ಟರಲ್ಲಿ ಅಂತ ಏನು ಯಾರು ಪ್ರಯತ್ನ ಪಡ್ತಾರಲ್ಲ ಅವರು ನಿಜವಾಗ್ಲೂ ಆನಂದವಾಗಿರೋದಕ್ಕೆ ಅರ್ಹರು ಅಂತ ಹೇಳ್ತಾರೆ. ಅಕಸ್ಮಾತಾಗಿ ಆ ಮಟ್ಟದಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೆ ಆದರೆ ನಿಜವಾಗ್ಲೂ ನಮ್ಮ ಜೀವನ ಆನಂದವಾಗಿರುತ್ತೆ. ಅಂದರೆ ಶೇರಿಂಗ್ ಈಸ್ ಕೇರಿಂಗ್ ಅಂತ ಏನು ನಮ್ಮಲ್ಲಿ ಇದೆಯೋ ಅದನ್ನು ಹಂಚ್ಕೊಂಡು ಜೀವನ ಮಾಡ್ಕೊಂಡು ಹೋದರೆ ಆ ವ್ಯಕ್ತಿ ಜೀವನದಲ್ಲಿ ಬಹಳ ಆನಂದವಾಗಿರ್ತಾರೆ. ಸೊ ಅದಕ್ಕೆ ಉದಾಹರಣೆಯಾಗಿ ಇನ್ನೊಂದು ಸಣ್ಣ ವಿಡಿಯೋವನ್ನು ನಾವು ನೋಡೋಣ, ಸ್ವಭಾವದಲ್ಲಿ ಯಾವ ಥರ ನಮ್ಮದು ಆನಂದ ಪಡಿಬೋದು ಅಂತೇಳಿ.
ಸೌಂಡ್ ಬರ್ತಾ ಇಲ್ಲ ಅಲ್ಲ? ಹಾಂ,เขาจะได้อะไรถ้าเขาทำแบบนี้ทุกวัน เขาจะได้อะไรถ้าเขาทำแบบนี้ทุกวัน เขาจะไม่ได้อะไรเลย ไม่ได้รวยขึ้นไม่ได้ออกทีวีไม่มีใครรู้จัก ไม่ได้มีชื่อเสียงที่มากขึ้น เพราะสิ่งที่เขาได้ คือได้แค่ความรู้สึก ได้เห็นความสุข ได้เข้าใจ ಹರೇ ಕೃಷ್ಣ. ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಆ ವ್ಯಕ್ತಿ ಯಾವ ರೀತಿ ಆನಂದ ಪಡ್ತಾ ಇದ್ದಾನೆ ನೀವು ನೋಡಿದ್ರಲ್ಲ. ಯಾಕೆ ಆನಂದ ಬರ್ತಾ ಇದೆ ಅವನಿಗೆ? ಹೆಲ್ಪ್ ಮಾಡೋದ್ರಿಂದ ಆನಂದ ಬರ್ತಾ ಇದೆ. ಅದೇ ಪ್ರಕಾರ ಕೃಷ್ಣ ಪ್ರಜ್ಞೆಯಲ್ಲೂ ಸಹ ಬೇಕಾದಷ್ಟು ನಾವು ಆನಂದವನ್ನು ಪಡಿಬಹುದು. ಯಾವ ರೀತಿ ಪ್ರಚಾರ ಮಾಡಿದಾಗ ಬೇರೆಯವ್ರಿಗೆ ಅವರು ಏನೋ ತಮ್ಮ ಜೀವನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಅಪ್ಲಿಫ್ಟ್ಮೆಂಟ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡೋಕ್ಕಾಗದೇ ಇದ್ದಾಗ ಅವ್ರಿಗೆ ಸಹಾಯ ಮಾಡೋದ್ರಲ್ಲಿ ಈ ಥರ ಒಂದು ಆನಂದ ಪಡ್ಕೊಂಡಾಗ ಇದು ನಿಜವಾದಂಥ ಆನಂದ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ನೋಡಿದಾಗ ಎರಡೂ ಸಹ ವ್ಯಕ್ತಿಗೆ ಆನಂದ ಕೊಡುತ್ತೆ. ಕೆಟ್ಟ ರೀತಿಯಲ್ಲಿ ಅವ್ನು ನಡ್ಕೊಂಡಾಗ ಅದೇನೋ ಅದನ್ನು ವಿಕೃತ ಆನಂದ ಅಂತ ಕರೀತಾರೆ. ಆದರೆ ಒಳ್ಳೆ ಸ್ವಭಾವದಲ್ಲಿ ಅವನು ಮುಂದೆ ಹೋಗಿ ಅದನ್ನು ಅರ್ಥ ಮಾಡ್ಕೊಂಡಾಗ ಅದನ್ನು ಏನಂತ ಕರೀತಾರೆ, ಆ ಸ್ವಭಾವ ಅವನಿಗೆ ಇನ್ನೂ ಸಹ ಪೂರಕ ಆಗುತ್ತೆ. ಕರ್ಮದ ವಿಚಾರವಾಗಿ ಬಂದಾಗ ನೋಡಿದಾಗ ಕರ್ಮದ ವಿಚಾರದಲ್ಲೂ ಕೂಡ ಒಳ್ಳೆ ಸ್ವಭಾವ ಇಟ್ಕೊಂಡು ಮುಂದೆ ಹೋದರೆ ಅದರಲ್ಲಿ ಬರುವಂಥ ರಿಸಲ್ಟ್ ಏನು ಮಾಡುತ್ತೆ, ಅವನಿಗೆ ಒಳ್ಳೆ ಕರ್ಮವನ್ನೇ ಮಾಡೋದಕ್ಕೆ ಅವನಿಗೆ ಪ್ರೇರಣೆ ಕೊಡುತ್ತೆ. ಆ ರೀತಿ ಅವನ ಹೃದಯದಲ್ಲಿ ಪ್ರಜ್ಞೆಯಲ್ಲಿ ಅದು ಸ್ಟೋರ್ ಆಗಿ ಒಳ್ಳೆ ಕರ್ಮ ಮಾಡೋದಕ್ಕೆ ಅವನಿಗೆ ಪ್ರೇರಣೆ ಕೊಡುತ್ತೆ. ಕೆಟ್ಟ ಕೆಲಸ ಮಾಡೋರಿಗೆ ಏನಾಗುತ್ತೆ, ಇನ್ನೂ ಜಾಸ್ತಿ ಕೆಟ್ಟ ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೆ ಪ್ರೇರಣೆ ಸಿಗುತ್ತೆ. ಈ ಪ್ರಕಾರ ನಿಜವಾಗ್ಲೂ ನೋಡಿದಾಗ ಮಹಾಭಾರತದ ಇತಿಹಾಸದಲ್ಲಿ ಈ ಪಾತ್ರಗಳಿಂದ ನಾವೇನು ಕಲಿಬೇಕು, ಅವ್ರು ಯಾಕೆ ಆ ಥರ ಆದರು, ಅವ್ರ ಹಿನ್ನೆಲೆಯನ್ನು ನಾವು ಸ್ವಲ್ಪ ಗಮನಿಸಿದಾಗ ನಿಜವಾಗ್ಲೂ ನಮಗೆ ಅದರಲ್ಲಿ ಕಲಿಯುವಂಥ ಪಾಠ ಬೇಕಾದಷ್ಟು ಇದೆ. ವಿದುರನ ನೀತಿ ಪಾಠ ಮುಂದುವರ್ಕೊಂಡು ಹೋಗುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಯಾವಾಗಲೂ ಅಷ್ಟೇ, ನಮ್ಮ ಜೀವನ ಅಕಸ್ಮಾತ್ತಾಗಿ ಸುಂದರವಾಗಿದ್ದರೆ ಅದು ಭಗವಂತ ನಮಗೆ ಕೊಟ್ಟಿರುವಂಥ ಕಾಣಿಕೆ. ಈ ಎಲ್ಲ ಶಾಸ್ತ್ರಗಳಿಂದ ಏನೆಲ್ಲ ನಾವು ಸಾರವನ್ನು ತಗೊಂಡು ನಮ್ಮ ಜೀವನವನ್ನು ಸುಂದರ ಮಾಡಿಕೊಂಡ್ರೆ ಅದು ನಾವು ಭಗವಂತನಿಗೆ ಕೊಡುವಂಥ ಕಾಣಿಕೆ ಆಗುತ್ತೆ. ಸೊ ಆ ರೀತಿ
ಈ ಒಂದು ಸಾರವನ್ನು ಅರ್ಥ ಮಾಡಿಕೊಂಡು ಮುಂದುವರಿಯೋದಕ್ಕೆ ಪ್ರಯತ್ನ ಪಡೋಣ, ಭಕ್ತಿಯಲ್ಲಿ ಮುಂದುವರಿತಾ ಅಂತ ಹೇಳ್ತಾ ಇಲ್ಲಿಗೆ ಇದಕ್ಕೆ ವಿರಾಮ ಕೊಡೋಣ. ಏನಾದರೂ ಪ್ರಶ್ನೆ ಇದ್ದರೆ ಒಂದೆರಡು ಪ್ರಶ್ನೆ ನೀವು ಕೇಳ್ಬೋದು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಎಸ್ ಪ್ರಭು. ಈಗ ಧೃತರಾಷ್ಟ್ರನಾಗಿ ಗುರುತು ಬಂದಾಗಲೂ ದುಷ್ಟನಾಗೆ ಆಗಿದ್ದ ಅಂತ ಹೇಳಿದ್ರೆ, ಎಷ್ಟೇ ಜನ್ಮ ಕಳೆದ್ರು ಒಬ್ಬ ವ್ಯಕ್ತಿದು ಸ್ವಭಾವ ದುಷ್ಟತನ ಹಾಗೆ ಇರುತ್ತಾ ಅಥವಾ ಅವರು ಒಳ್ಳೆಯವರಾಗೋದಕ್ಕೆ ಸಂಭಾವನೆ ಇದೆಯಾ? ಒಳ್ಳೆ ಪ್ರಶ್ನೆ ಕೇಳಿದ್ರು. ಒಬ್ಬ ದುಷ್ಟ ಆಗಿರೋನು ಹಾಗೆ ದುಷ್ಟ ಆಗಿರ್ತಾನ ಅಥವಾ ಏನಾದರೂ ಅವನು ಒಳ್ಳೆಯವನಾಗುವಂಥ ಸಂದರ್ಭ ಜೀವನದಲ್ಲಿ ಬರುತ್ತಾ ಅಂತ? ಖಂಡಿತವಾಗ್ಲೂ ಬರುತ್ತೆ. ಅದಕ್ಕೆ ಹೇಳ್ತಾರೆ ಸಾಧು ಸಂಘ ಅಂತ. ಒಂದು ಉದಾಹರಣೆ ಶಾಸ್ತ್ರದಲ್ಲಿ ನೋಡೋದಾದರೆ, ಒಬ್ಬ ಮುರುಗಾರಿ ಅಂತ ಒಬ್ಬ ವ್ಯಕ್ತಿ ಇದ್ದ. ಅವನು ಇದೇ ಥರ ಸೈಕೋ. ಏನು ಮಾಡ್ತಾ ಇದ್ದ ಅಂದರೆ, ಪ್ರಾಣಿಗಳನ್ನು ಅರ್ಧ ಸಾಯಿಸೋದು, ಪೂರ್ತಿ ಸಾಯಿಸ್ತಾ ಇರಲಿಲ್ಲ. ಒಂದು ಜಿಂಕೆ ಇದೆ ಅಂದರೆ ಜಿಂಕೆನ ಗಾಯ ಮಾಡಿ ಬಿಟ್ಬಿಡೋದು, ಅದು ಜೀವ ನರಳಿ 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 ಆ ಜಿಂಕೆ ಸಾಯಬೇಕು. ಅದನ್ನು ನೋಡಿ ಆನಂದ ಪಡ್ತಾ ಇದ್ದ. ಒಂದು ಮೊಲ ಕಾಣಿಸಿದ್ರೆ ಆ ಮೊಲನ ಕತ್ತರಿಸೋದು, ಅರ್ಧ ಕತ್ತರಿಸ್ತಾ ಇದ್ದ. ಅದು ಒದ್ದಾಡಿ ಒದ್ದಾಡಿ ಒಂದು ದಿನ ಎಲ್ಲ ಸಾಯ್ತಾ ಇತ್ತು. ಅದನ್ನು ನೋಡಿ ಆನಂದ ಪಡ್ತಾ ಇದ್ದ. ಈಗ ಹೇಗೆ ಮಾಡಿದ್ಯಾ? ವಿಕೃತವಾದಂಥ ಆನಂದ. ಒಂದ್ಸರಿ ನಾರದ ಮುನಿಗಳು ಅಲ್ಲಿಗೆ ಬರ್ತಾರೆ, ಆ ಒಂದು ಕಾಡಿಗೆ. ನೋಡ್ತಾರೆ ಎಲ್ಲ ಪ್ರಾಣಿಗಳು ಒದ್ದಾಡ್ತಾ ಇದೆ ಪಾಪ. ಕೆಲವು ಒಂದು ಕಡೆ ಒಂದು ಜಿಂಕೆ ಒದ್ದಾಡ್ತಾ ಇದೆ, ಇನ್ನೊಂದು ಕಡೆ ಒಂದು ಮೊಲ ಒದ್ದಾಡ್ತಾ ಇದೆ. ಪ್ರಾಣನೂ ಬಿಡ್ತಾ ಇಲ್ಲ, ಅದು ಬದುಕ್ತಾನೋ ಇಲ್ಲ. ಯಾಕೆ ಈ ಥರ ಅಂತ ನೋಡಿದ್ರೆ ಈ ಬೇಡ ಆ ಥರ ಮಾಡ್ತಾ ಇದ್ದ. ಕೊನೆಗೆ ನಾರದ ಮುನಿ ಅವ್ರನ್ನ ಸಂಧಿಸಿ, ಯಾಕೆ ಈ ಥರ ಮಾಡ್ತಾ ಇದೆಯಾ? ಕೊಂದೋಗಿದ್ರೆ ಪೂರ್ತಿ ಸಾಯಿಸು, ನೀನು ಬೇಟೆಗಾರ ಅಲ್ವಾ, ಪೂರ್ತಿ ಸಾಯಿಸು, ನೀನು ಅದು ಏನು ಬೇಕೋ ಅದನ್ನು ಮಾಂಸ ತಿನ್ಕೋ. ಆದರೆ ಯಾಕೆ ಅರ್ಧಂಬರ್ಧ ಸಾಯಿಸ್ತಾ ಇದೆ ಅಂತ ಹೇಳಿದ್ರೆ, ನಮ್ಗೆ ಅದರಿಂದ ಆನಂದ ಸಿಗ್ತಾ ಇದೆ ಅಂತ ಹೇಳ್ತಾನೆ. ಸೊ ಆಗ ನಾರದ ಮುನಿ ಅವ್ರಿಗೆ ಉಪದೇಶ ಮಾಡ್ತಾರೆ, ನಿಜವಾಗ್ಲೂ ಇಂಥ ಆನಂದ, ವಿಕೃತವಾದಂಥ ಆನಂದ, ಇದೇ ಆನಂದನ ನೀನು ಬೇಕು ಅಂದರೆ ನೀನು ಕೃಷ್ಣ ಭಕ್ತಿಯಲ್ಲಿ ಆನಂದ ಪಡ್ಕೋ, ಎಲ್ಲ ಜೀವಿಗಳ ಮೇಲೆ ದಯೆ ತೋರಿಸು ಅಂತೇಳಿ ಅವ್ರಿಗೆ ಉಪದೇಶ ಕೊಡ್ತಾರೆ. ಕೊಟ್ಟಾಗ ಅವ್ರಿಗೆ ಏನಾಗುತ್ತೆ, ಆ ವ್ಯಕ್ತಿ ಪರಿವರ್ತನೆ ಆಗ್ತಾನೆ ಭಾಳ ಬೇಗ. ಇನ್ನೊಂದು ಸರಿ ಒಂದು ಸ್ವಲ್ಪ ವರ್ಷ ಆದಮೇಲೆ ಗರ್ಗಮುನಿಗಳನ್ನು ಕರ್ಕೊಂಡು ಅವರು ಅದೇ ದಾರಿಲಿ ಬರ್ತಾ ಇರಬೇಕಾದ್ರೆ ನೋಡ್ತಾರೆ, ಈ ವ್ಯಕ್ತಿ ಮುಂದೆ ಬರ್ತಾ ಇದ್ದಾನೆ, ಈ ವ್ಯಕ್ತಿ ಎದುರುಗಡೆ ಬರ್ತಾ ಇದ್ದಾರೆ. ಅಂದರೆ ನಾರದ ಮುನಿ ಮತ್ತು ಇವರು ಮುನಿ ಇಬ್ಬರು ಸಹ ನೋಡ್ತಾ ಇದ್ದಾಗ ಅವನೇನು ಮಾಡ್ತಾ ಇದ್ದಾನೆ, ಅವನು ಪ್ರಣಾಮ ಮಾಡಬೇಕು, ದಂಡವತ್ ಪ್ರಣಾಮ ಮಾಡಬೇಕು, ಯಾಕೆಂದರೆ ಗುರುಗಳಲ್ವಾ. ಆದರೆ ಪ್ರಣಾಮ ಮಾಡ್ತಾ ಇಲ್ಲ. ಅವನು ನೋಡ್ತಾ ಇದ್ದಾನೆ, ಇರುವೆಗಳೆಲ್ಲ ಅಲ್ಲಿದೆ. ಅವನು ತನ್ನ ಅಂಗವಸ್ತ್ರ ತಗೊಂಡು ಮೊದಲು ಇರುವೆಗಳನ್ನೆಲ್ಲ ಆ ಕಡೆ ಈ ಕಡೆ ಸರಿಸಿ, ಒಂದು ಇರುವೆನೂ ಇರಬಾರ್ದು ಆ ಥರ ಮಾಡಿ ಆಮೇಲೆ ದಂಡವತ್ ಪ್ರಣಾಮ ಮಾಡ್ತಾರೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ ಸಾಧುವಿನ ಪ್ರಭಾವ, ಸಾಧು ಸಂಘದ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂತೇಳಿ. ಸೊ ಅವ್ರಿಗೆ ಅರ್ಥ ಆಗುತ್ತೆ ಇದು ನಾರದ ಮುನಿಗಳ ಒಂದು ಸಂಘ ಅಂತೇಳಿ. ಎಲ್ಲೆಲ್ಲಿ ನಾವು ನಾರದ ಮುನಿದು ಇತಿಹಾಸವನ್ನು ನೋಡ್ತೀವಿ, ಅವ್ರು ಯಾರನ್ನು ಸಂಪರ್ಕ ಮಾಡಿದರೆ ಅವರೆಲ್ಲರೂ ಸಹ ಆನಂದವನ್ನು ಪಟ್ಟಿದ್ದಾರೆ, ಅವರೆಲ್ಲರೂ ಸಹ ಬದಲಾವಣೆ ಆಗಿದ್ದಾರೆ, ಒಳ್ಳೆ ಗುಣದಲ್ಲಿ ಆನಂದವನ್ನು ಪಟ್ಟಿದ್ದಾರೆ. ಹಾಗಾಗಿ ನಾವು ಸಹ ಒಳ್ಳೆ ಗುಣಗಳನ್ನು ಪಡ್ಕೊಂಡು ಆನಂದ ಪಡೋದಕ್ಕೆ ಪ್ರಯತ್ನ ಪಡೋಣ. ಓಕೆ, ಇನ್ಯಾವುದೋ ಪ್ರಶ್ನೆ ಇದೆಯಾ? ಒಂದು ಲಾಸ್ಟ್ ಕ್ವಶನ್ ತೊಗೊಂಡು ಇಲ್ಲಿಗೆ ಎಂಡ್ ಮಾಡೋಣ. ಪ್ರಶ್ನೆ ಇದ್ದರೆ ಹೇಳಿ. ಹಾಂ, ಬಹಳ ಒಳ್ಳೆ ಪ್ರಶ್ನೆ. ಕೃಷ್ಣ ಭಗವಂತನ ಸಾನ್ನಿಧ್ಯದಲ್ಲೇ ಇದ್ದಾರೆ, ಆದರೆ ಅವ್ರಿಗೆ ಕಷ್ಟಗಳು ಯಾಕೆ ಬರ್ತಾ ಇದೆ? ಹಾಂ, ಸೊ ಅದಕ್ಕೆ ಭಗವಂತ ಏನು ಮಾಡ್ತಾ ಇದ್ದಾರೆ, ತಮ್ಮನ್ನು ರೆಪ್ರೆಸೆಂಟೇಟಿವ್, ತಮ್ಮ ಪ್ರತಿನಿಧಿಗಳನ್ನು ಇಂಥವ್ರನ್ನೇ ಆಯ್ಕೆ ಮಾಡೋದು. ಎಂಥ ಕಷ್ಟ ಕಾಲದಲ್ಲೂ ಸಹ ಅವರು ಧರ್ಮನ ಬಿಡಲ್ವಲ್ಲ, ಅದಕ್ಕೆ ಕೃಷ್ಣ ಅವ್ರ ಜೊತೆಲಿ ಇರ್ತಾರೆ. ಸುಖ ಇದ್ದಾಗ ಯಾರೂ ಭಗವಂತನ ಹತ್ರ ಇಟ್ಕೊಳ್ಳಲ್ಲ. ಇಟ್ಕೋತಾರ? ಸುಖ ಬಂದಾಗ ಭಗವಂತನ ನೆನೆಸ್ಕೋತಾರ? ನೆನೆಸ್ಕೊಳ್ಳೋದಿಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಲ್ಲ.
ಪಾಂಡವರು ಸದಾಕಾಲ ಕಷ್ಟದಲ್ಲೇ ಇದ್ರು, ಅದಕ್ಕೋಸ್ಕರ ಕೃಷ್ಣನನ್ನ ಸ್ಮರಣೆ ಮಾಡ್ತಾ ಇದ್ರು. ಯಾವಾಗ ಸ್ಮರಣೆ ಮಾಡ್ತಾ ಇದ್ರು ಕೃಷ್ಣ ಅಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ರು, ಕೃಷ್ಣ ಜೊತೆಲೇ ಇರ್ತಾ ಇದ್ರು. ಕಾರಣ ಏನು? ಅವ್ರಿಗೆ ಯಾಕೆ ಕಷ್ಟ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಕಷ್ಟಗಳೆಲ್ಲ ಇದ್ರೂ ಸಹ ಅವ್ರು ಯಾವತ್ತೂ ಧರ್ಮ ಮಾರ್ಗವನ್ನು ಬಿಟ್ಟು ಹೋಗಲ್ಲ ಅನ್ನೋದನ್ನ ಜಗತ್ತಿಗೆ ತೋರ್ಸಕ್ಕೋಸ್ಕರ ಭಗವಂತ ಈ ರೀತಿಯಾದಂಥ ಒಂದು ನಾಟಕವನ್ನು ರಚನೆ ಮಾಡಿದ್ದಾರೆ. ಅವ್ರ ಹಿಂದಿನ ಜನ್ಮದ ಕರ್ಮಫಲ ಯಾವುದೇ ಆಗಿರ್ಬೋದು, ಕಷ್ಟಗಳು ಬರೋದೇನೋ ನಮ್ಮ ಹಿಂದಿನ ಜನ್ಮದ ಕರ್ಮಫಲಕ್ಕೆ. ಆದರೆ ಭಗವಂತ ಏನು ತೋರಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ರು ಈ ಒಂದು ಲೀಲೆಯಿಂದ ಅಂದರೆ, ಪಾಂಡವ್ರ ಲೀಲೆಯಿಂದ, ಕಷ್ಟಗಳು ಎಷ್ಟೇ ಬಂದರೂ ಸಹ ಧರ್ಮ ಮಾರ್ಗವನ್ನು ಬಿಟ್ಟು ಇವ್ರು ಹೋಗಿಲ್ಲ. ಅದಕ್ಕೆ ಕೃಷ್ಣನ ಅವ್ರನ್ನ ಬಿಟ್ಟಿಲ್ಲ. ಅರ್ಥ ಆಯ್ತಾ? ಇನ್ನೇನಾದರೂ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೋದಾ ಪ್ರಭು? ಇದಕ್ಕೆ ಇನ್ನೇನಾದರೂ ಹೇಳ್ಬೋದಾ? ಹರೇ ಕೃಷ್ಣ. ಸಾಮಾನ್ಯವಾಗಿ ನಾವು ಪಾಂಡವರನ್ನು ತುಂಬ ಕಷ್ಟದಲ್ಲಿದ್ದೀವಿ ಅಂತ ಯೋಚನೆ ಮಾಡ್ತೀವಿ. ಆದರೆ ಯಾರು ಸುಖದಲ್ಲಿದ್ದಾರೆ ಅಂತ ಫಸ್ಟ್ ವಿಚಾರ ಮಾಡಿ. ಈ ಜಗತ್ತಲ್ಲಿ ಯಾರು ಸುಖದಲ್ಲಿದ್ದಾರೆ? ಧೃತರಾಷ್ಟ್ರ ಸುಖದಲ್ಲಿದ್ರ? ದುರ್ಯೋಧನ ತುಂಬ ಸುಖ ಪಡ್ತಾ ಇದ್ನ? ಕರ್ಣ ತುಂಬ ಸುಖದಲ್ಲಿದ್ರ? ಆದರೆ ನಿಜವಾಗ್ಲೂ ಸುಖದಲ್ಲಿದ್ದಿದ್ದು ಯಾರಪ್ಪ ಅಂದರೆ ಪಾಂಡವರು ಮಾತ್ರನೇ. ಯಾಕೆ? ಭಗವಂತ ಪಕ್ಕದಲ್ಲಿದ್ದರು. ಕರೆಕ್ಟ್ ಅಲ್ವಾ? ಅದರಿಂದ ನಾವು ನಮ್ಮದೇ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ, ಇವರೆಲ್ಲರೂ ಕೂಡ ತುಂಬ ಸುಖ ಪಡ್ತಾ ಇದ್ದಾರೆ ಅಂತ. ಆದರೆ ನಿಜ ಅದಲ್ಲ. ನಿಜ ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಮಾತ್ರನೇ ಅವರು ಶಾಂತ. ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಅದರಿಂದ ನೀವು ಎಲ್ಲರನ್ನೂ ನೋಡಿ, ನಾವು ಅಂದ್ಕೊಂಡಿದ್ದೀವಿ ಇವತ್ತು ರಾಜಕೀಯ ವ್ಯಕ್ತಿಗಳೆಲ್ಲ ತುಂಬ ಸುಖ ಪಡ್ತಾ ಇದ್ದಾರೆ, ಭಕ್ತರೆಲ್ಲರೂ ಕಷ್ಟ ಅನುಭವಿಸ್ತಾ ಇದ್ದಾರೆ. ಆದರೆ ಅವ್ರಿಗಿರೋ ಅಷ್ಟು ಕಷ್ಟ ನೆಮ್ಮದಿ ಅವ್ರಿಗೆ ನೆಮ್ಮದಿನೇ ಇಲ್ಲ. ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಆದರೆ ನೆಮ್ಮದಿಯಾಗಿರೋರು ಯಾರು? ನಾವುಗಳೇ. ನಾವು ಆರಾಮಾಗಿ ಬಂದಿದ್ದೀವಿ, ಕುತ್ಕೊಂಡಿದ್ದೀವಿ ಭಗವಂತನ ಎದುರುಗಡೆ. ಯಾಕೆ ಇಲ್ಲಿ ನೆಮ್ಮದಿಯಾಗಿದ್ದೀವಿ? ಭಗವಂತನ ಜೊತೆಯಲ್ಲಿದ್ದೀವಿ. ಕರೆಕ್ಟ್ ಅಲ್ವಾ? ಭಕ್ತರ ಜೊತೆಯಲ್ಲಿ ಕುಣಿತಾ ಇದ್ದೀವಿ. ಯಾರಾದರೂ ರಾಜಕೀಯ ವ್ಯಕ್ತಿ ಬಂದು ಇಲ್ಲಿ ಕುಣಿತಾನ? ಹೇಳಿ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ. ಯಾರನ್ನೂ ಕೂಡ ಈ ಜಗತ್ತಲ್ಲಿ ನೆಮ್ಮದಿ ಇಲ್ಲ. ಕೃಷ್ಣ ಭಕ್ತ ಮಾತ್ರನೇ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಆದರೆ ಅದನ್ನು ನಾವು ಯಾವಾಗ ಪ್ರಾಮಾಣಿಕವಾಗಿ ಮಾಡ್ತೀವೋ ಆವಾಗ ನಮಗೆ ಅದು ಗೊತ್ತಾಗುತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ನಮಗೆ ಇದು ಯಾವತ್ತೂ ಅರ್ಥ ಆಗಲ್ಲ ಯಾರಿಗೂ. ಇದೇ ಸತ್ಯ. ಮಾತಾಜಿ, ನಿಮಗೆ ಅರ್ಥ ಆಯ್ತಾ ಇವಾಗ? ಓಕೆ. ಜೈ.